ಸಹನಾ ಮೇಡಮ್ನೇ ವಿನ್ನರ್ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಬೇಜಾರಾಗಿದೆ ನಿಮ್ಮ ಆಡಿಯನ್ಸ್ಗೆ, ಅಥವಾ ನಿಮ್ಗೆ ಎಷ್ಟು ಖುಷಿ ಇದೆ ಅಥವಾ ನಿಮ್ಗೆ ಬೇಜಾರಾಗಿದೆ? ಬೆಟರ್ ಅಂತ ಅನ್ಸಿರ್ಬೋದು. ಸೊ ಹಂಗಾಗಿ ಅವ್ರು ವಿನ್ನರ್ ಆಗಿದ್ದಾರೆ, ಇವತ್ತು ನಾವು ರನ್ನರ್ ಆಗಿದ್ದೀವಿ. ಬಟ್ ನಾನು ರನ್ನರ್ ಅಂತ ನಾನು ಅನ್ಕೊಂಡದೇ ಇಲ್ಲ. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ, ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ವಿನ್ನರ್, ಐ ಆಮ್ ನಾಟ್ ಎ ರನ್ನರ್. ಸ್ಮಾಲ್ ಸ್ಕ್ರೀನ್ಗೆ ನಿಮ್ದು ಡೆಬ್ಯೂ ಜರ್ನಿಲೇ ರನ್ನರ್ ಅಪ್ ಆಗಿದ್ದು ಎಷ್ಟು ಖುಷಿ ಇದೆ ಸಹನಾ? ಇದು ಫಸ್ಟ್ ಡೆಬ್ಯೂ ಶೋ ಆಗಿರೋದ್ರಿಂದ ನಂದು ಇಲ್ಲಿವರೆಗೂ ಬಂದಿದ್ದೀನಿ, ನನಗೆ ಸಖತ್ ಖುಷಿ ಇದೆ. ರನ್ನರ್ ಆಗಿರೋದು ಖುಷಿ ಇದೆ. ಅಂಡ್ ಅಷ್ಟು ಜನ ಕಾಂಪಿಟೇಷನ್ ಕೊಟ್ಟು ಟಾಪ್ 2 ಅಲ್ಲಿರೋದು ಒಂಥರ ಖುಷಿನೇ. ರನ್ನರ್ ಅಪ್ ಆಗಿರ್ಬೋದು ಅಷ್ಟೇ, ಬಟ್ ಕರುನಾಡಿಗೆ ನಿಮ್ಮ ವೈಫ್ ಪರಿಚಯ ಆದ್ಲು, ಮಗಳು ಪರಿಚಯ ಆದ್ಲು. ಜನಕ್ಕೆ ಆಡಿಯನ್ಸ್ ಏನ್ ಹೇಳ್ತೀರಾ ನಿಮ್ಮನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದವ್ರಿಗೆ? ಕರ್ನಾಟಕ ಜನತೆಗೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ರತಿ ಸಲ ನಾವು ಯಾವುದೇ ಪ್ರಾಜೆಕ್ಟ್ ಮಾಡೋದು ಆನೆಸ್ಟ್ ಆಗಿ ಅವ್ರು ನಮಗೆ ರಿಪೋರ್ಟ್ ಕೊಡ್ತಾರೆ, ಆನೆಸ್ಟ್ ಆಗಿ ಗೆಲ್ಲಬೇಕು ಅಂತ ಹೇಳ್ತಾರೆ. ಇವತ್ತು ನಾನು ಹೇಳಿದ್ರೆ ನಾನು ಖಂಡಿತ ರನ್ನರ್ ಅಪ್ ಅಲ್ಲ, ನಾನು ಸೋತಿಲ್ಲ. ನಾವು ವಿನ್ನರ್, ಪಾಯಿಂಟ್ ಆಫ್ ವ್ಯೂ ನಾವು ವಿನ್ನರ್. ರಾಜಾ ರಾಣಿ ರೀಲೋಡೆಡ್ ಶೋಗೆ ಅದ್ದೂರಿಯಾಗಿ ತೆರೆ ಬಿದ್ದಿರ್ತಕ್ಕಂಥದ್ದು. ಈ ಶೋನ ರನ್ನರ್ ಅಪ್ ಜೋಡಿ ಈಗ ನನ್ನೊಟ್ಟಿಗೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಜಾಯಿನ್ ಆಗ್ತಿದ್ರೆ ಅರ್ಜುನ್ ಸರ್ ಮತ್ತೆ ಸಹನಾ ಮೇಡಮ್. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದ್ದೀನಿ. ಮ್ಯಾಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ರನ್ನರ್ ಅಪ್ ಆಗಿರ್ತಕ್ಕಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಆಕ್ಚುಲಿ ನಾವು ವಿನ್ನಿಂಗ್ ಅಂತ ನಾವೇ ಗೆಸ್ಟ್ ಮಾಡಿದ್ವಿ. ಇಡೀ ಕರ್ನಾಟಕದ ನಿಮ್ಮ ಸಿನಿಮಾ ಪ್ರೇಮಿಗಳು, ನಿಮ್ಮ ಆಡಿಯನ್ಸ್ ಎಲ್ಲರೂ ಕೂಡ ಪ್ರಿಡಿಕ್ಟ್ ಮಾಡಿದ್ರು ಅರ್ಜುನ್ ಸರ್ ಮತ್ತೆ ಯೋಗಿನೇ ಈ ಸಲ ಸಹನಾ ಮೇಡಮ್ನೇ ವಿನ್ನರ್ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಬೇಜಾರಾಗಿದೆ ನಿಮ್ಮ ಆಡಿಯನ್ಸ್ಗೆ, ಅಥವಾ ನಿಮ್ಗೆ ಎಷ್ಟು ಖುಷಿ ಇದೆ ಅಥವಾ ನಿಮ್ಗೆ ಬೇಜಾರಾಗಿದೆಯಾ? ಸಿ ಐ ಆಮ್ ನಾಟ್ ನ್ಯೂ ಟು ಇಂಡಸ್ಟ್ರಿ. ಅಂದರೆ ಏನೋ ಫಸ್ಟ್ ಟೈಮು ಮಾಡಿ ಆಗಿದ್ದಿದ್ರೆ ಖಂಡಿತ ತುಂಬ ಬೇಜಾರಾಗಿರೋದು. 13 ವರ್ಷದ ಜರ್ನಿ ಇದೆ. ಆ್ಯಂಡ್ ಐ ನೋ ಸ್ಟ್ಯಾಟಿಸ್ಟಿಕ್ಸ್ ಏನೇನಿರುತ್ತೆ, ಪ್ಯಾರಾಮೀಟರ್ಸ್ ಏನೇನಿರುತ್ತೆ. ಅಫ್ಕೋರ್ಸ್ ಆ ಕ್ಷಣಕ್ಕೆ ಆ ಒಂದಿನ 2 ದಿನ ಖಂಡಿತ ಬೇಜಾರಿರುತ್ತೆ. ಏಕೆಂದರೆ ವಿನ್ನರ್ ಅನ್ನೋದೇ ಅದೊಂದು ಬ್ಯೂಟಿ. ಯಾವುದೇ ಕ್ಷೇತ್ರದಲ್ಲಾಗಲಿ, ವೆದರ್ ಇಟ್ ಮೇ ಬಿ ಸಿನಿಮಾ ಇಂಡಸ್ಟ್ರಿ, ಸೀರಿಯಲ್ ಇಂಡಸ್ಟ್ರಿ ಅಥವಾ ಕ್ರಿಕೆಟ್ ಆಗಿರ್ಬೋದು, ವಿನ್ನರ್ ಅಂತ ಅನ್ಸ್ಕೊಳೋದಕ್ಕೆ ಒಂದು ಖುಷಿ. ನನಗೂ 200% ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ನಾವು ಮಾಡ್ಕೊಂಬಂದಿದ್ದು ಆ್ಯಕ್ಟಲ್ಲಿ, ನಾವು ಮಾಡ್ಕೊಂಬಂದು ಡ್ಯಾನ್ಸ್ ಆಗಿರ್ಬೋದು, ಆಮೇಲೆ ಬೀಯಿಂಗ್ ಇವಳು ನಾನ್ ಇಂಡಸ್ಟ್ರಿ, ನಾನ್ ಕೆಟಗರಿ, ನಾನ್ ಡ್ಯಾನ್ಸರ್ ಆಗಿರೋಳು ಕೂಡ ಖಂಡಿತ ನಾವು ಗೆಲ್ತೀವಿ ಅಂತ 100% ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಫಿನಾಲೆ ಪರ್ಫಾರ್ಮೆನ್ಸ್ ಅಂತೂ ಲೈಕ್ ಟಿ ವಿ ಇಂಡಸ್ಟ್ರಿಲೇ ಒಂದು ಬೆಂಚ್ ಮಾರ್ಕ್ ಪರ್ಫಾರ್ಮೆನ್ಸ್. ಯಾಕೆಂದರೆ ಅಷ್ಟು ಜನ ಇಂಡಸ್ಟ್ರಿಯವರು ಅದನ್ನು ನೋಡಲೇಬೇಕು ಅಂತ ಕೂತ್ಕೊಂಡು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಟೆಕ್ನಿಷಿಯನ್ಸು ನೋಡಿ ಇಂಡಿವಿಜುವಲ್ಗೆ ಮೆಸೇಜ್ ಮಾಡಿದರು. ಆಮೇಲೆ ನಮ್ಮದು ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಕೂಡ ಇಡೀ ಸ್ಟುಡಿಯೋ ಅರ್ಜುನ್ ಯೋಗಿ ಸಹನಾ ವಿನ್ನರ್ಸ್ ಅನ್ನೋ ಥರ ಡಿಕ್ಲೇರೇ ಮಾಡಿಬಿಟ್ಟಿದ್ರು. ಆ ಥರ ಆಗಿತ್ತು. ಬಟ್ ಎಂಡ್ ಆಫ್ ದಿ ಡೇ ಲಾಸ್ಟಲ್ಲಿ ಕ್ಯಾಲ್ಕುಲೇಷನ್ಸು, ಓವರ್ ಆಲ್ ಜರ್ನಿ ಅಂತ ನೋಡಿದಾಗ ಮೋಸ್ಟ್ಲಿ ನಮಗಿಂತ ಅವ್ರು ಬೇರೆ ಯಾವುದೋ ಕೆಟಗರಿಯಲ್ಲಿ ಅವರು ಬೆಟರ್ ಅಂತ ಅನಿಸಿರ್ಬೋದು. ಸೊ ಹಂಗಾಗಿ ಅವ್ರು ವಿನ್ನರ್ ಆಗಿದ್ದಾರೆ, ಇವತ್ತು ನಾವು ರನ್ನರ್ ಆಗಿದ್ದೀವಿ. ಬಟ್ ನಾನು ರನ್ನರ್ ಅಂತ ನಾನು ಅಂದ್ಕೊಂಡೇ ಇಲ್ಲ. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ, ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ವಿನ್ನರ್, ಐ ಆಮ್ ನಾಟ್ ಎ ರನ್ನರ್. ಸ್ಮಾಲ್ ಸ್ಕ್ರೀನ್ಗೆ ನಿಮ್ಮದು ಡೆಬ್ಯೂ ಜರ್ನಿಲೇ ರನ್ನರ್ ಅಪ್ ಆಗಿದ್ದು ಎಷ್ಟು ಖುಷಿ ಇದೆ ಸಹನಾ? ಆ್ಯಕ್ಚುಲಿ ಖುಷಿಗಿಂತ ಸ್ವಲ್ಪ ಬೇಜಾರು. ಆ್ಯಕ್ಚುಲಿ ಅವ್ರಿಗಿಂತ ಬೇಜಾರು ನನಗಿದೆ. ಬಿಕಾಸ್ 100% ಎಫರ್ಟ್ಸ್ ನಾವು ಹಾಕಿದ್ದೀವಿ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಮಸ್ಟ್ ಮೂವ್ ಆನ್ ಅಂದಂಗೆ. ರನ್ನರ್ ಈಸ್ ಆಲ್ಸೋ ನಾಟ್ ಎಟ್ ಆಲ್ ಈಸಿ. ರನ್ನರ್ ಅನ್ನೋದು ಒಂದು ಅಷ್ಟು ಈಸಿ ಅಲ್ಲ. ಅಷ್ಟು ಜನ ಕಾಂಪಿಟೇಟರ್ಸ್ ಮಧ್ಯ ಆ್ಯಂಡ್ ಬೀಯಿಂಗ್ ಅ ಹೌಸ್ ವೈಫ್, ಇದು ಫಸ್ಟ್ ಡೆಬ್ಯೂ ಶೋ ಆಗಿರೋದ್ರಿಂದ ನಂದು ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದು ಸಖತ್ ಖುಷಿ ಇದೆ. ರನ್ನರ್ ಆಗಿರೋದು ಖುಷಿ ಇದೆ. ಆ್ಯಂಡ್ ಅಷ್ಟು ಜನ ಕಾಂಪಿಟೇಷನ್ ಕೊಟ್ಟು ಟಾಪ್ 2 ಅಲ್ಲಿರೋದು ಒಂಥರ ಖುಷಿನೇ ನನಗೆ. ಸಮ್ಟೈಮ್ಸ್ ಲಕ್ ಮ್ಯಾಟರ್ಸ್. ಚಿಕ್ಕ ಲಕ್ ಫ್ಯಾಕ್ಟರ್ ಒಂದೊಂದ್ಸಲಿ ಕೌಂಟ್ ಆಗುತ್ತೆ. ಲಕ್ ಈಸ್ ನಾಟ್ ಅನ್ ಇಲ್ಯೂಷನ್. ಅದೊಂದು ಸಾಥ್ ಕೊಡ್ಬೇಕು ನಿಮಗೆಲ್ಲ. ಎಲ್ಲೋ ಒಂದು ಕಡೆ ನನಗೆ ಅದು ಒಂದು ಚಿಕ್ಕದಾಗಿ ಮಿಸ್ ಆಯ್ತೇನೋ ಅಂತ ಅನಿಸ್ತದೆ. ಬಟ್ ನಾನು ಈಗಲೂ ಹೇಳ್ತೀನಲ್ಲ, ನಾನು ರನ್ನರ್ ಅಲ್ಲ, ನಾನು ವಿನ್ನರ್. ಯೋಗಿ ಸರ್, ಫಸ್ಟ್ ಟೈಮ್ ನಿಮ್ಮಿಬ್ಬರ ಒಂದು ಏನು ಹೇಳ್ತಾರೆ ಡಾನ್ಸ್ ಪರ್ಫಾರ್ಮೆನ್ಸ್ನ ಮಗಳು ಸ್ಕ್ರೀನ್ ಮೇಲೆ ನೋಡಿದ್ದು. ಸೊ ಅವಳು ಎಷ್ಟು ಖುಷಿ ಪಟ್ಲು ರನ್ನರ್ ಅಂತ ಅನೌನ್ಸ್ಮೆಂಟ್ ಮಾಡಿದಾಗ? ಅವಳ ರಿಯಾಕ್ಷನ್ ಹೇಗಿತ್ತು? ಏನಾದರೂ ನೋಡಿದ್ರಾ ಅಥವಾ ಏನು ಹೇಳಿದ್ಲು ಮಗಳು? ಇಲ್ಲ ಪಾಪ, ಅಂದರೆ ಅವಳಿಗೆ ವಿನ್ನರು ರನ್ನರು ಅದೆಲ್ಲ ಏನು ಅಷ್ಟು ಐಡಿಯಾ ಇಲ್ಲ ಅಷ್ಟೇ. ಅವಳು ಬಿಗಿನಿಂಗ್ ಫಸ್ಟ್ ಎಪಿಸೋಡ್ ಬಂದಾಗಲೇ ಯಾರು ರಾಜಾರಾಣಿ ಅಂದ ತಕ್ಷಣ ನಮ್ಮ ದಾದಾ ಅಂತ ಕರೆದವಳು, ದಾದಾ ಅಮ್ಮ ಅಂತ ಅಂದು. ಅವಳ ಪಾಯಿಂಟ್ ಆಫ್ ವ್ಯೂ ನಾವು ಇವತ್ತಿಗೂ ಯಾವತ್ತಿಗೂ ರಾಜಾರಾಣಿನ ನಾವು ತುಂಬ ಎಂಜಾಯ್ ಮಾಡಿದ್ಲು ಅವಳು. ಓವರ್ ಆಲ್ ಜರ್ನಿ ಇವತ್ತಿಗೂ ಕೂಡ ಹಾಡುಗಳನ್ನ ಅವಳು ನಮ್ಮ ಸ್ಟೆಪ್ಸ್ಗಳನ್ನ ಅವಳು ಕಾಪಿ ಮಾಡ್ಕೊಂಡು ಮಾಡ್ತಾ ಇರ್ತಾಳೆ. ನಾವು ಯಾವುದೇ ಎಪಿಸೋಡ್ ಮಾಡಿದ್ರು ಕೂಡ ಅವಳು ಅಷ್ಟು ಎಂಜಾಯ್ ಮಾಡ್ತಿದ್ಲು. ಟಿ ವಿಲಿ ಕೂತ್ಕೊಂಡು ನೋಡಿದಾಗ ನಾನು ಎಮೋಷನ್ ಆದಾಗ ಅವಳು ಎಮೋಷನ್ ಆಗ್ತಿದ್ಲು. ಅಂದರೆ ಮಕ್ಕಳಿಗೆ ತುಂಬ ಕನೆಕ್ಟ್ ಆಗ್ತೀವಿ ನಾವು ಒಬ್ಬರೇ ಅಂತಲ್ಲ, ಎಲ್ಲ ಕಂಟೆಸ್ಟೆಂಟ್ ಹೆಸರುಗಳು ಅವಳು ಹೇಳ್ತಿದ್ಲು. ಓವರ್ ಆಲ್ ರಾಜಾರಾಣಿ ನಮಗಿಂತ ಅವಳದು ಜರ್ನಿ ತುಂಬ ಚೆನ್ನಾಗಿದೆ. ಎಲ್ಲರ ಎಪಿಸೋಡ್ಗಳು ನೋಡಿದ್ದಾಳೆ, ಎಲ್ಲರೂ ಇಷ್ಟಪಡ್ತಾಳೆ. ನಾವು ಕೂಡ ಮಕ್ಕಳನ್ನ ಹಂಗೆ ಬೆಳೆಸ್ತೀವಿ, ನಾವು ಭೇದ ಭಾವ ಮಾಡಲ್ಲ. ಸೊ ಐ ಥಿಂಕ್ ಅವಳಿಗೆ ನಾವು ಅಂತಲ್ಲ, ಇಡೀ ರಾಜಾರಾಣಿ ಕಂಡ್ರೆ ಅವಳಿಗೆ ಇಷ್ಟ, ಶೋ ಕಂಡ್ರೆ.
ಅವಳು ಎಂಜಾಯ್ ಮಾಡಿದ್ದಾಳೆ ತುಂಬ. ಸರ್ ಸ್ಮಾಲ್ ಸ್ಕ್ರೀನಲ್ಲಿ ಸೀರಿಯಲ್ ಇರಲಿ, ಸಿನಿಮಾ, ರಿಯಾಲಿಟಿ ಶೋಗಳು ನಿಮ್ಗೇನು ಹೊಸದಲ್ಲ. ಸಹನಾಗೊಸ್ತು ಇದು ಆಫರು ನೀವಿಬ್ಬರು ಜಾಯಿಂಟ್ ಆಗಿ ಬರಬೇಕು ಅಂತ ಸಂಸ್ಥೆ ಡಿಸೈಡ್ ಮಾಡಿದ್ದ, ಅಥವಾ ಸಹನಾಗೆ ನಾನು ನಿಂತರ ಬಣ್ಣ ಹಚ್ಚಬೇಕು ಅನ್ನೋ ಕನಸಿತ್ತ ಅಂತ? ಇಲ್ಲ, ಆ್ಯಕ್ಚುಲಿ ಫಸ್ಟ್ ಸೀಸನಿಂದನೂ ರಾಜಾರಾಣಿ ಬರ್ತಾ ಇತ್ತು ನನಗೆ. ಫಸ್ಟ್ ಸೀಸನ್ನಲ್ಲಿ ನಂದು ಪ್ರಾಜೆಕ್ಟ್ಸ್ ತುಂಬ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಸೀಸನ್ ಬಂದಾಗಲೂ ನಾನು ಅಷ್ಟು, ಯಾಕೆಂದರೆ ಆಲ್ರೆಡಿ ನಾನು ಡ್ಯಾನ್ಸಿಂಗ್ ಚಾಂಪಿಯನ್ ಮಾಡಿದ್ದೆ ಒಂದು ರಿಯಾಲಿಟಿ ಶೋ. ಸೊ ಇದು ಕೂಡ ಡ್ಯಾನ್ಸ್ ಶೋ ಅಂತ ಹೇಳ್ತಿದ್ರು ನನಗೆ. ಅಯ್ಯೋ ಮತ್ತೆ ಡ್ಯಾನ್ಸ್ ಮಾಡಬೇಕಾ, ಆಲ್ರೆಡಿ ಪ್ರೂವ್ ಮಾಡಿದ್ದೀವಲ್ಲ ಡ್ಯಾನ್ಸು, ಮತ್ತೆ ಮಾಡಬೇಕಾ, ಬೇಡ ನೋಡೋಣ ಅಂತ ಹೇಳ್ತಾ ಇದ್ದೆ. ಬಟ್ ಇವಳು ಯಾವತ್ತೂ ಏನು ನನ್ನ ಹತ್ರ ಕೇಳಿರಲಿಲ್ಲ. ಯಾವತ್ತೂ ಅವಳು ಆ್ಯಕ್ಟಿಂಗ್ ಫೀಲ್ಡ್ಗೆ ಬರಬೇಕು, ಬಣ್ಣ ಹಚ್ಚಬೇಕು ಅಂತ ಅವಳಿಗೆ ಒಂಚೂರೂ ಏನು ಇಷ್ಟ ಇರಲಿಲ್ಲ. ಬಟ್ ಒಂದು ಇಷ್ಟ ಏನಂದ್ರೆ ಅವಳಿಗೆ ರಾಜಾರಾಣಿ ಶೋಗೆ ದೊಡ್ಡ ಫ್ಯಾನ್ ಇವಳು. 3 ವರ್ಷದಿಂದನೂ ಅವಳು ರಾಜಾರಾಣಿ ಒಂದು ಎಪಿಸೋಡನ್ನು ಮಿಸ್ ಆಗಿಲ್ಲ, ಅದನ್ನು ನೋಡ್ತಾನೆ ಇದ್ಲು. ಲಾಸ್ಟ್ ಟೈಮ್ ನಾನು ಹೋಗದೇ ಇರೋಕ್ಕೆ ಸಿಕ್ಕಾಪಟ್ಟೆ ಬೈದಿಲ್ಲ ನನಗೆ. ಬಂದಿದ್ದು ಎಷ್ಟೊಂದು ಕೋಟ್ಯಾಂತರ ಜನ ವೆಯ್ಟ್ ಮಾಡ್ತಾರೆ ಶೋ ಹೋಗೋದಕ್ಕೆ, ನೀನು ಬಂದಿದ್ದು ಬಿಡ್ತೀಯಲ್ಲ ನೀನು ಅಂತ. ಒಂದು ಪ್ರೋಮೋ ರಿಲೀಸ್ ಆಯಿತು, ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ ಆಲ್ರೆಡಿ. ಫಸ್ಟ್ ಟೈಮು ಸೆಲೆಕ್ಷನ್ಸ್ ಮಾಡಬೇಕಾದ್ರೆ ನಾನು ಕೇಳಿದ್ರು, ಇಲ್ಲ ನಾನು ಆಲ್ರೆಡಿ ಮಾಡಿದ್ದೀನಲ್ಲ ಡ್ಯಾನ್ಸು, ಬೇರೆ ಯಾವುದಾದ್ರು ಶೋಗೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಯಾವಾಗ ಪ್ರೋಮೋ ರಿಲೀಸ್ ಆಯಿತು ಇವಳು ನಾನು ಇಟ್ಕೊಂಬಿಟ್ಲು ಮನೇಲಿ. ನಾನು ಶೂಟಿಂಗ್ ಮುಗಿಸ್ಕೊಂಡು ಅವಾಗ ತಾನೇ ಬಂದಿದ್ದೆ. ನಾನು ರಾಜಾರಾಣಿ ಶೋಗೆ ಹೋಗಲೇಬೇಕು ಈ ಸಲ, ಅದೇನು ಮಾಡ್ತೇವೋ ನನಗೆ ಗೊತ್ತಿಲ್ಲ ಅಂತೇಳಿ ಮಧ್ಯರಾತ್ರಿ 2 ಗಂಟೆವರೆಗೂ ಕನ್ವಿನ್ಸ್ ಮಾಡಿ, ಐ ಥಿಂಕ್ ಆ ವಿಷಯ ಇವಳು ಹೇಳಿದ್ರೆ ಚೆನ್ನಾಗಿರುತ್ತೆ ನನಗೆ. ಮ್ಯಾಮ್ ಹೇಳಿ. ಓಕೆ, ನಾನು ಒಂದೇ ಕೇಳಿದೆ ಅವ್ರಿಗೆ, ಇಲ್ಲಿವರೆಗೂ ನಾನಿನ್ನ ಏನೋ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಆಗಿರ್ಬೋದು ಅಥವಾ ಒಂದು ಸ್ಟೆಕೇಶನ್ ವೆಕೇಶನ್ ನಾನು ಏನೂ ಕೇಳಿಲ್ಲ. ಇದೊಂದು ಕೇಳ್ತಾ ಇದ್ದೀನಿ, ಈ ಶೋಗೆ ನಾನು ಹೋಗಬೇಕು ಅಷ್ಟೇ, ಏನು ಮಾಡ್ತೀಯ ಅಂತ. ಆ್ಯಂಡ್ ಹ್ಞೂ ಅಂದರು. ಸೊ ಅದೇ ನಾನು ಹೋಗ್ಬೇಕು ಈ ಶೋಗೆ ಅಂದಿದ್ದೇನೋ ಓಕೆ, ನಿಮ್ಮ ಕಾನ್ಫಿಡೆನ್ಸ್ ಮೆಚ್ಚಬೇಕು. ಸರ್ ಹೇಳ್ದಾಗೆ ನೀವು ಡಾನ್ಸಿಂಗ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಇದು ಯಾವುದ್ರಲ್ಲೂ ಕೂಡ ತೊಡಗಿಸ್ಕೊಂಡವ್ರಲ್ಲ. ಸೊ ನರ್ವಸ್ನೆಸ್ ಇತ್ತಾ ಆರಂಭದಲ್ಲಿ, ಅಥವಾ ನಾನು ಪ್ರಾಕ್ಟೀಸ್ ಮಾಡಿ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತಾ? ಆಬ್ವಿಯಸ್ಲಿ ನರ್ವಸ್ನೆಸ್ ಇತ್ತು, ಬಟ್ ಐ ಡೋಂಟ್ ನೋ, ನನಗೆ ಅದು ಛಲ ಇತ್ತು. ಬಂದಿದ್ದೀನಿ, ನನಗೋಸ್ಕರ ಇವ್ರು ಕರ್ಕೊಂಡು ಬಂದಿದ್ದಾರೆ ಆ್ಯಂಡ್ ಹೀ ಈಸ್ ಪ್ರೂವ್ಡ್, ಒಳ್ಳೆ ಡ್ಯಾನ್ಸರ್ ಅಂತ ಅವ್ರು ಪ್ರೂವ್ ಮಾಡಿದ್ದಾರೆ. ಇದು ನನ್ನ ಚಾನ್ಸು, ಸೊ ನಾನು ಪ್ರೂವ್ ಮಾಡಲೇಬೇಕು ಅನ್ನೋದೊಂದು ಹಠ ಇತ್ತು. ಇಷ್ಟಪಟ್ಟು ಬಂದಿದ್ದೀನಿ, ಕಷ್ಟಪಟ್ಟಾದರೂ ಮಾಡಿ ಗೆಲ್ಲಬೇಕು ಅನ್ನೋದು ಜಾಸ್ತಿ ಮೈಂಡಲ್ಲಿತ್ತು ನನಗೆ. ಒಂದು ಚಿಕ್ಕ ಡೌಟ್ ಇತ್ತು, ಇವಳು ಕಾಲೇಜ್ ಡೇಸಲ್ಲೂ ಡ್ಯಾನ್ಸ್ ಮಾಡಿಲ್ಲ, ಯಾವ ನಮ್ಮ ಮನೆ ಫಂಕ್ಷನ್ಸ್ಗಳಲ್ಲೂ ಡ್ಯಾನ್ಸ್ ಮಾಡಿಲ್ಲ, ಹೆಂಗೆ ಕುದುರೆನ ಓಡಿಸ್ಕೊಂಡು ಹೋಗೋದು ನಾನು, ಹಿಂಗೆ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಅವರು ಸರ್ ಒಂದು ನಿಮ್ಮ ಬಗ್ಗೆ ಗೊತ್ತಿದೆ, ಒಂದು ಸ್ಯಾಂಪಲ್ ಮೇಡಮ್ ಏನಾದರೂ ಒಂದು ವಿಡಿಯೋ ಕಳಿಸಿ ಅಂತ ಚಾನಲಿಂದ ಕೇಳಿದಾಗ, ನಾನು ಮಡಿಕೇರಿಲಿ ಶೂಟಿಂಗಲ್ಲಿದ್ದೆ. ನಾನು ಅವಾಗ ಹೇಳಿದೆ, ಚಾನಲ್ ಅವ್ರು ಕೇಳ್ತಿದ್ದಾರೆ ಏನಾದರೂ ಒಂದು ಮಾಡಿ ಕಳಿಸು ಅಂತ. ಏನು ಮಾಡೋದು, ನಾನು ಒಂದಿನೂ ಒಂದು ರೀಲ್ಸ್ ಮಾಡಿಲ್ಲ, ಒಂದು ವಿಡಿಯೋ ಮಾಡಿಲ್ಲ. ಓಕೆ ಏನಾದ್ರು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ದು ರಾರಾ ರಕ್ಕಮ್ಮಗೆ ಸುಮ್ಮನೆ ರೀಲ್ಸ್ ಮಾಡ್ಬಿಟ್ಟು 30 ಸೆಕೆಂಡ್ ಕಳಿಸಿದ್ಲು. ಬಟ್ ಏನಂದರೆ ಆ ಫೇಸಲ್ಲಿ ಒಂದು ಗ್ರೇಸ್ ಇತ್ತು. ನನಗೊಂದು ಅದು ವಿಡಿಯೋ ನೋಡಿದ್ಮೇಲೆ ಓಕೆ ಹೆಂಗೋ ತಳ್ಕೊಂಡು ಹೋಗ್ಬೋದು, ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ಯಾವಾಗ ಒಂದ್ಸಲಿ ಫಸ್ಟ್ ಎಪಿಸೋಡ್ ನಮ್ಮದು ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು. ಹೆಣ್ಮಕ್ಳು ಕೆಲವೊಂದು ಡಿಸೈಡ್ ಮಾಡಿದ್ರೆ ಏನೋ ಮಾಡಬೇಕು ಅಂತ. ನಾನು ಹೆಂಡ್ತಿ ಅಂತಲ್ಲ, ಈಗ ಗೃಹಿಣಿ ಆಗಿರ್ಬೋದು ಅಥವಾ ಯಾವುದೇ ಫೀಲ್ಡಲ್ಲಿ ಯಾರೇ ಇರ್ಬೋದು, ಹೆಣ್ಮಕ್ಳು ಛಲದಿಂದ ತೊಗೊಂಡು ಡಿಸೈಡ್ ಮಾಡಿಬಿಟ್ರೆ ಅವ್ರು ಪ್ರೂವ್ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಫಿನಾಲೆಗೆ ಬಂದು ರನ್ನರ್ ಆಗಿರ್ಬೋದು, ಬಟ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ವಿನ್ನರ್ ಅಂತ ನಾವು ಕರ್ಸ್ಕೊತಾ ಇರೋದು ನಮ್ಗೆ ಭಾಳ ಖುಷಿ ಇದೆ. ಐ ಥಿಂಕ್ ನನ್ನ ಎಫರ್ಟ್ಗಿಂತ ಇವಳ ಎಫರ್ಟು, ನಮ್ಮ ಕೊರಿಯೋಗ್ರಾಫರ್ ಎಫರ್ಟು ತುಂಬ ಜಾಸ್ತಿ ಇದೆ ಇದರಲ್ಲಿ. ಇಷ್ಟು ದಿನ ಬಹುಶಃ ನಿಮ್ಮನ್ನ ಅಂದ್ರೆ ಕಳೆದ 10 ವರ್ಷಗಳಿಂದ ಹೀರೋಯಿನ್ಗಳ ಜೊತೆ ನೋಡಿ ಅವ್ರಿಗೆ ಬಹುಶಃ ಪೊಸೆಸಿವ್ನೆಸ್ ಇತ್ತು ಅನ್ಸುತ್ತೆ ಸಹನಾ. ಸೊ ಅದಕ್ಕೋಸ್ಕರ ನಾನು ಅವ್ರ ಪಕ್ಕದಲ್ಲಿ ನಿಂತು ಡ್ಯಾನ್ಸ್ ಮಾಡಬೇಕು ಅಂತ ಹೋಗಿದ್ದ, ಅಥವಾ ಹೇಗೆ? ಇಲ್ಲ, ಪೊಸೆಸಿವ್ ಅನ್ನೋದು ಇತ್ತು, ಸುಳ್ಳು ಹೇಳಲ್ಲ. ಪೊಸೆಸಿವ್ ಅದಿರುತ್ತಲ್ಲ, ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಬಟ್ ಈ ಶೋ ರಾಜಾರಾಣಿ ಶೋ ಕಪಲ್ ಶೋ ಅಂತ ಏನು ಬಂತು, ಬಟ್ ಏನೋ ಗೊತ್ತಿಲ್ಲ ನನಗೆ ಮನಸ್ಸಿನಲ್ಲಿ, ಇಲ್ಲ ನಾನು ಇವ್ರ ಜೊತೆ, ನನ್ನ ಗಂಡನ ಜೊತೆ ನಾನು ಮಾಡಬೇಕು ಅನ್ನೋದು ಜಾಸ್ತಿ ಆಸೆ ಇತ್ತು. ಸೊ ಆಸೆ ಈಡೇರಿತು. ಸರಿ ಹೇಳಿ, ಪ್ರಾಕ್ಟೀಸ್ ಎಲ್ಲ ಎಷ್ಟು ಕಷ್ಟ ಆಗ್ತಿತ್ತು ಮೇಡಮ್ಗೆ? ಯಾಕಂದ್ರೆ ನೀವು ಹೀರೋಯಿನ್ಸ್ ಜೊತೆ ಮಾಡಬೇಕಾದ್ರೆ ಅವರು ಆನ್ ಸ್ಪಾಟ್ ರೆಡಿ ಆಗ್ತಾರೆ. ಸೊ ಅವರಿಗೆ ಎಷ್ಟು ಪ್ರಾಕ್ಟೀಸ್, ಅಂದ್ರೆ ನೀವು ಮನೆಗೆ ಬಂದು ಆ ಥರದ್ದು ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ ಡ್ಯಾನ್ಸು, ಅಥವಾ ಸೆಟ್ಟಲ್ಲಿ ಮಾಡಿದ ಪ್ರಾಕ್ಟೀಸ್ ಅಷ್ಟೇನಾ? ಮೇಡಮ್ ಇಲ್ಲ, ಇದು ಈಸಿ ಇರಲಿಲ್ಲ ಜರ್ನಿ ಇದು. ಸೊ ಎಲ್ರಿಗೂ ನೋಡೋರ ಪಾಯಿಂಟ್ ಆಫ್ ವ್ಯೂನಲ್ಲಿ ಸುಮ್ಮನೆ ಅಂತ ಅನಿಸುತ್ತೆ. 17 ಡ್ಯಾನ್ಸ್ ಏನೋ ಮಾಡಿದ್ವಿ ನಾವು, ಒಂದೊಂದ್ಸಲಿ 2 ಪರ್ಫಾರ್ಮೆನ್ಸ್ ಎಲ್ಲ ಸೇರಿ. ಅಂದರೆ ಕಂಪ್ಲೀಟ್ ಪ್ರೊಫೆಷನಲಿ ಡ್ಯಾನ್ಸರ್ಸ್ ಥರನೇ ಅವ್ರು ಟ್ರೀಟ್ ಮಾಡಿದ್ದು. ಕಂಪ್ಲೀಟ್ ಅಂದರೆ ಹೆಸ್ರಿಗೆ ಮಾತ್ರ ರಾಜಾರಾಣಿ ರೀಲೋಡೆಡ್ ಅಂತ, ಬಟ್ ಅವ್ರ ಕಾನ್ಸೆಪ್ಟ್ ಇದ್ದಿದ್ದೆ ಚಾನಲ್ ಅವ್ರದ್ದು ರಾಜಾರಾಣಿಯವ್ರನ್ನ ಕುಣಿಸ್ಬೇಕು ಈ ಸಲ, ಅಂದರೆ ಡ್ಯಾನ್ಸ್ ಅಂತ. ಅಂದರೆ ಇಟ್ಸ್ ಎ ಪ್ರೊಫೆಷನಲ್ ಡ್ಯಾನ್ಸ್ ಶೋ. ಅಂದರೆ ಲೈಕ್ ಈಗ ಡ್ಯಾನ್ಸಿಂಗ್ ಚಾಂಪಿಯನ್ನು ಈ ಥರ ಏನು ಬರ್ತಿದೆ, ಅಥವಾ ಹಿಂದಿಲಿ ಏನು ಕಪಲ್ ಡ್ಯಾನ್ಸ್ ಅಂತ ಬರ್ತಿದೆ, ಕಪಲ್ ಡ್ಯಾನ್ಸ್ ಅಂತ ಹೆಸರಿಡ್ಲಿಲ್ಲ ಅಷ್ಟೇ, ಬಟ್ ರಾಜಾರಾಣಿ ಅಂತಲೇ ಇಟ್ಟಿದ್ದು. ಜರ್ನಿ ಹೆಂಗಿತ್ತು ಅಂದರೆ ಲೈಕ್ ನಿಮಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ನಾನು 8:30 ರಾತ್ರಿ 8:30ವರೆಗೂ ಶೂಟ್ ಮಾಡಿ 9 ಗಂಟೆಗೆ ಇವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗಿ ಮಧ್ಯರಾತ್ರಿ 2:30-3 ಗಂಟೆಗೂ ಪ್ರಾಕ್ಟೀಸ್ ಮಾಡ್ಕೊಂಡು ಮನೆಗೆ ಬರ್ತಿದ್ವಿ. 3 ಅವರ್ಸ್ ನಿದ್ದೆ ಮಾಡ್ತಿದ್ದೆ ಅಷ್ಟೇ. ಮತ್ತೆ ಪಾಪ ಇವಳು ಇಮಿಡಿಯೇಟ್ ಇದ್ದು ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು, ಅವಳನ್ನ ಕರ್ಕೊಂಬರ್ಬೇಕು. 4.5 months ನಾವು ಒಂದು 15-20 ಡೇಸ್ ಬಿಟ್ಟರೆ ಇನ್ನು ಎಲ್ಲ ದಿನವೂ ಬರೀ 3 hours 4 hours ಅಷ್ಟೇ ನಿದ್ದೆ ಮಾಡಿರೋದು.
ಆಮೇಲೆ ನಾವು ಒಂದ್ಸಲಿ ಒಳಗಡೆ ಹೋದ್ಮೇಲೆ ಯಾವುದೇ ಕೆಲಸ ಒಪ್ಕೊಂಡ್ರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು, ಸ್ಟೇಜಿಗೆ ಮೋಸ ಮಾಡಬಾರ್ದು ಅಥವಾ ಯಾವುದೇ ಕ್ಯಾರೆಕ್ಟರ್ ಮೋಸ ಮಾಡಬಾರ್ದು ಅಂತ ನಂಬೋನು ನಾನು. ಇವಳನ್ನ ಕರ್ಕೊಂಡು ಹೋದಾಗ ನನಗೆ ಒಳ್ಳೆ ಕೊರಿಯೋಗ್ರಫರ್ ಕೊಟ್ಟರು, ಸಾಗರ್ ಅಂತ ಅದ್ಭುತವಾದ ಕೊರಿಯೋಗ್ರಫರ್ ಕೊಟ್ಟರು. ಸಾಗರು ನಾನು ಹೇಗೆ ಅಂದರೆ ನಾವು ಒಂದು ಟೈಮಲ್ಲಿ ಕಂಟೆಸ್ಟೆಂಟ್ಸು, ನಾನು ಮತ್ತು ಸಾಗರ್ ನಮ್ಮ ಕೊರಿಯೋಗ್ರಫರ್. ಬಟ್ ನಮ್ಮದೊಂದು ವೇವ್ ಲೈನ್ ಚೆನ್ನಾಗಿದ್ದಿದ್ದರಿಂದ ಸರ್ ನಾವು ಇಲ್ಲಿವರೆಗೂ ಇಡ್ತೀವೋ ಗೊತ್ತಿಲ್ಲ, ಬಟ್ ಫಸ್ಟ್ ಎಪಿಸೋಡಿಂದ ನಾವು ಡ್ಯಾನ್ಸೇ ಮಾಡಬೇಕು, ಬೇರೆ ಯಾವುದೋ ಗಿಮಿಕ್ ಮಾಡ್ದಂಗೆ ಇನ್ನೊಂದು ಮತ್ತೊಂದು ಮಾಡ್ದಂಗೆ ಡ್ಯಾನ್ಸಲ್ಲೇ ನಾವು ಪ್ರೂವ್ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿ ಲಿರಿಕ್ಸಿಗೆ ತಕ್ಕಂಗೆ ಡ್ಯಾನ್ಸ್ ಮಾಡಿಕೊಂಡು ಇವಳನ್ನ ಎಷ್ಟು ನಾವು ಪಾಪ ಅಯ್ಯೋ ಅನ್ಸಿದೀವಿ ಅಂದರೆ ಈವನ್ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ಗೂ ಕೂಡ ಆ ಥರ ಸ್ಟೆಪ್ಸ್ಗಳು ಮಾಡೋಕ್ಕಾಗಲ್ಲ. ಇವಳಿಗೂ ಛಲ ಇತ್ತು, ನಮಗೂ ಪ್ರೂವ್ ಮಾಡಬೇಕು ಅನ್ನೋ ಒಂದು ಹಠ ಇತ್ತು. ಸೊ ಅದೆರಡು ಬ್ಲೆಂಡ್ ಆಗಿ ಇವತ್ತು ನಾವು ಮಾಡಿರೋ ಪರ್ಫಾರ್ಮೆನ್ಸ್ಗಳನ್ನ ಜನ ಮಾತಾಡ್ತಿದ್ದಾರೆ ಹೊರಗಡೆ, ನಾವು ಚೆನ್ನಾಗಿದ್ದೀವಿ, ಕ್ಯೂಟ್ ಕಪಲ್ಸು, ಅದೆಲ್ಲ ಹೊರತಾಗಿ ಎಷ್ಟು ಪರ್ಫಾರ್ಮ್ ಮಾಡೋದಪ್ಪ ನೀವು, ಮಾಡಿದ ಎಮೋಷನಲ್ ಆ್ಯಕ್ಟ್ಸ್ ಆಗಿರ್ಬೋದು ಅಥವಾ ಅಗ್ರೆಸಿವ್ ನೇಚರ್ ಇರುವಂಥ ಪರ್ಫಾರ್ಮೆನ್ಸ್ಗಳಾಗಿರ್ಬೋದು ಮಾಡಿರ್ಬೋದು ಅಂತ ಹೇಳಿದಾಗ ತುಂಬ ಕಷ್ಟಪಟ್ಟಿದ್ದೀವಿ. ಫ್ರ್ಯಾಂಕಾಗಿ ಆ ಫಿಸಿಕಲ್ ಎಫರ್ಟ್ಸು ಇವತ್ತಿಗೂ ಕೂಡ ಅವಳು ಕಾಲು ಸ್ವೆಲ್ಲಿಂಗ್ ಹಂಗೆ ಇದೆ, ಎಕ್ಸ್ರೇ ಮಾಡಿಸಿಲ್ಲ. ಸೆಮಿಫಿನಾಲಲ್ಲಿ 9 ಅಡಿಯಿಂದ ಕೆಳಗಡೆ ಬಿದ್ದುಬಿಟ್ಲು, ಎಲ್ಲ ಬೋನ್ಗಳೆಲ್ಲ ಮುರ್ಕೊಂಡು ನಾವು ಈಚೆ ಹೋದ್ವಿ ಅಂತ ಅಂದ್ಕೊಂಡ್ವಿ. ಬಟ್ ಆ ಒಂದು ಏನು ಹೇಳ್ತಾರೆ ಚಾಮುಂಡಿ ಅವತಾರದಲ್ಲಿ ನಿಂತ್ಕೊಂಡು ನಾನಿಲ್ಲ ಹೊಡಿಬೇಕು, ನಾನು ನಿಂತ್ಕೋಬೇಕು ಅಂತ ಅವಳು ನಿಂತ್ಕೊಂಡು ಮಾಡೋದು ತುಂಬ ಕಷ್ಟ ಇತ್ತು ಜರ್ನಿ. ಸೊ ಐ ಥಿಂಕ್ ಅವಳಿಗೆ ಇದು ಇನ್ನೂ ಒಂದು 30-40 ವರ್ಷ ಹೋದ್ರೆ ಈ ಮೆಮೊರೀಸ್ ಖಂಡಿತ ಮಾಚಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಸಹನಾ, ಇವತ್ತಿನ ಜನರೇಷನ್ ಅಲ್ಲಿ ಅಂದ್ರೆ ಬಿಫೋರ್ ಮ್ಯಾರೇಜೇ ನಾವು ಆಕ್ಟಿಂಗ್ ಫೀಲ್ಡಿಗೆ ಹೋಗ್ತೀವಿ ಅಂದ್ರೆ ಕಳ್ಸೋದು ಕಷ್ಟ ಇದೆ ಕೆಲವರು ಮನೆಯಲ್ಲಿ. ಸೊ ಅರ್ಜುನ್ ಸರ್ ಮನೆಯಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು, ಯಾಕಂದ್ರೆ ಮಗಳು ಬೇರೆ ಇದ್ದಾಳೆ. ಈ ಟೈಮಲ್ಲಿ ಇದು ಬೇಕಾ ಅಂತ ಕ್ವಶನ್ ಮಾಡಿದ್ರ ಅಥವಾ ನನ್ಗೆ ಬಹುಶಃ ಆಗ ಅನ್ಸಿರಲ್ಲ, ಯಾಕಂದ್ರೆ ನೀವು ಒಳಗಡೆ ಬಂದಾಗ ಜರ್ನಿ ಶುರುವಾದಾಗ ಇಡೀ ಫ್ಯಾಮಿಲಿ ಅಲ್ಲಿ ಬಂದಿತ್ತು, ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ರು. ಬಹುಶಃ ಇವ್ರ ಅಮ್ಮ ಅನ್ಸುತ್ತೆ, ಅವರಂತೂ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಥ್ರಿಲ್ ಆಗಿದ್ರು. ನಿಮ್ಮಮ್ಮನೂ ಕೂಡ ಜಡ್ಜ್ ಸೀಟಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದ್ರು. ಸೊ ಆ ಮೆಮೊರೀಸ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಫ್ಯಾಮಿಲಿ ಸಪೋರ್ಟ್, ಈಗ ಫ್ಯಾಮಿಲಿ ಆಲ್ರೆಡಿ ಅವರು ಡ್ಯಾನ್ಸಿಂಗ್ ಚಾಂಪಿಯನ್ ಮಾಡಿದಾಗಲೂ ಫ್ಯಾಮಿಲೀಸ್ ಎಲ್ಲ ಆನ್ ಸ್ಟೇಜ್ ಮೇಲೆ ಅಷ್ಟೇ ಜನ ಬಂದಿದ್ರು, ಕಂಟೆಂಟ್ ಕೊಟ್ಟಿದ್ರು, ಅಷ್ಟೇ ಜನ ಇದ್ದರು. ಬಟ್ ಸ್ಟಿಲ್ ಇಲ್ಲಿ ನನ್ನ ನಮ್ಮಮ್ಮಂಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಾವು ಇರೋದು ಇಬ್ಬರೇ ಮನೇಲಿ, ನಾನು ಇವರು ನನ್ನ ಮಗಳನ್ನ ಡೇ ಆ್ಯಂಡ್ ನೈಟ್ ಅವರೇ ನೋಡ್ಕೋತಾ ಇದ್ದಿದ್ದು, ಅವರೇ ಸ್ಕೂಲಿಗೆ ಕಳಿಸ್ತಾ ಇದ್ದಿದ್ದು, ಕರ್ಕೊಂಬರ್ತಾಯಿದ್ದು. ಬಿಕಾಸ್ ಫ್ಯಾಮಿಲಿ ಸಪೋರ್ಟ್ ಇಲ್ದಿರ ನಾವು ಇಷ್ಟು ರೀಚ್ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವ್ರ ಮನೆ ಕಡೆ ನೋಡೋಕೆ ಹೋದ್ರೂ ತುಂಬ ಸಪೋರ್ಟಿವ್, ನಮ್ಮ ಮಾವ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಎಲ್ರಿಗೂ ಅವರ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ರು, ಓಟ್ ಹಾಕ್ಸ್ತಾಯಿದ್ರು. ಕಂಪ್ಲೀಟ್ ಇವತ್ತು ನನಗೆ ಕ್ರೆಡಿಟ್ಸ್ ಕೊಡಬೇಕು ಅಂದರೆ ನನ್ನ ಫ್ಯಾಮಿಲಿಗೆ ಕ್ರೆಡಿಟ್ ಕೊಡು. ಬಿಕಾಸ್ ಅವ್ರ ಸಪೋರ್ಟ್ ಇಲ್ದಿರ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನಮ್ಮಮ್ಮ ಅಂತೂ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮಾಮ್. ನಮ್ಮಮ್ಮ ಹೆಂಗಿತ್ತು ಅಂದರೆ ನನಗೆ ಇವರೊಂದು ಮಾತಂದರು, ಅಮ್ಮ ಚೇರ್ ಮೇಲೆ ಕೂತಾಗ ಇದೇ ಕಿರೀಟ ಸಿಕ್ತಂಗೆ ಆಯಿತು ನನಗೆ. ಇವತ್ತು ವಿನ್ನರ್ ಇಲ್ದಿರ ಇರ್ಬೋದು ನಾವು, ಬಟ್ ಅವತ್ತು ಆ ಮಾತು ಹೇಳಿದ್ರಲ್ಲ, ಅದು ಪ್ರೂವ್ ಆಗೋಯ್ತು ಅಂತ ಅನ್ಸುತ್ತೆ. ಯಾರು ಅಂದರೆ ಜಡ್ಜಸ್ ಅವ್ರ ಸೀಟ್ನ ಬಿಟ್ಕೊಟ್ಟು ಕೂರಿಸ್ಬಿಟ್ಟು ಅವ್ರಿಗೊಂದು ಯಾವ ಶೋನಲ್ಲೂ ಅದು ನಡೆದಿಲ್ಲ ಐ ಥಿಂಕ್ ಅಂದರೆ ಅಲ್ಲೇ ನಾವು ಪ್ರೂವ್ಡ್ ಅಂತ ಲೆಕ್ಕ. ಆಮೇಲೆ ಫ್ಯಾಮಿಲಿ ಇನ್ನೊಂದೇನಂದರೆ ಅವ್ರು ನಮಗೊಂದು ಮಾತು ಹೇಳಿದ್ದೇನು ಅಂದರೆ ಅಫ್ಕೋರ್ಸ್ ನಾನು ಆಸ್ ಎ ಹುಡುಗ ನಾನು ಬಂದೆ, ನಾನು ಮಾಡ್ತಿದ್ದೀನಿ, ಅದು ಓಕೆ, ಅದನ್ನು ಅಕ್ಸೆಪ್ಟ್ ಮಾಡಿದ್ರು ಮನೇಲಿ. ಒಬ್ಬ ಮನೆ ಸೊಸೆನ ಅಥವಾ ಮಗಳನ್ನ ಕಳಿಸ್ಬೇಕು ಅಂದಾಗ ತುಂಬ ಯೋಚನೆ ಮಾಡ್ತಾರೆ ಈ ಫೀಲ್ಡ್ಗೆ. ಸೊ ನಾನು ನಂಬಿಕೆ ಇಟ್ಟಿದ್ದೇನೆಂದ್ರೆ ನಾನು ಜೊತೆಲಿ ಇರ್ತೀನಿ, ನಾವು ಹೆಂಗೆ ಇಡ್ತೀವೋ ಇಂಡಸ್ಟ್ರಿ ಹೆಂಗೆ ನಮ್ಮನ್ನು ನಡೆಸ್ಕೊಳುತ್ತೆ ಅಂತ ನಾನು ನಂಬಿಕೆ ಇಟ್ಟು. ಬಟ್ ಅವರೊಂದು ಮಾತು ಹೇಳಿದರು, ನೋಡಪ್ಪ ನೀವೇನು ಗೆಲ್ತಿರೋ ಬಿಡ್ತಿರೋ, ನೀವೇನು ಸಾಧನೆ ಮಾಡ್ತಿರೋ ಗೊತ್ತಿಲ್ಲ, ಅವಳು ಇಷ್ಟಪಟ್ಟಿದ್ದಾಳೆ, ಅವತ್ತು ಕರ್ಕೊಂಡು ಹೋಗ್ತಿದ್ದೆ, ಮನೆ ಕೆಟ್ಟ ಹೆಸರು ಬರಬಾರ್ದು, ಅಥವಾ ನೀವೇನೂ ಗೆಲ್ಲಬೇಕು ಇದು ಮಾಡಬೇಕು ಅಂತ ಚಂಗ್ಲಿ ಥರ ಎಲ್ಲ ಆಡಬಾರ್ದು, ನಮ್ಮ ಮನೆ ಮರ್ಯಾದೆ ಉಳಿಸ್ಬೇಕು, ಹಂಗೆ ಮಾಡ್ಕೊಂಬರ್ರಿ ಅಂತ ಹೇಳಿದ್ವಿ. ನಾವು ಅದೇ ರೀತಿ ನಡ್ಕೊಂಡು ನಾವು ಬಂದಿದ್ದೀವಿ. ಇವತ್ತು ಅವರು ಎಲ್ಲರೂ ಪ್ರೌಡ್ ಪಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಜನಗಳು ಮಾತಾಡ್ಸೋ ರೀತಿಯೂ ಕೂಡ ಹಂಗಿದೆ, ಏನಪ್ಪ ನಿಮ್ಮ ಸೊಸೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ನಿಮ್ಮ ಮಗ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಅವ್ರನ್ನ ನೋಡೋಕ್ಕೆ ಖುಷಿ ಆಗುತ್ತೆ ಸ್ಟೇಜ್ ಮೇಲೆ, ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಬಿಟ್ಟು ಅವ್ರು ನಡ್ಕೊಳೋ ರೀತಿ ನಮಗೆ ತುಂಬ ಇಷ್ಟ ಆಗ್ತಿದೆ ಅಂತ. ನಿನ್ನೆ ನನಗೆ ಅದನ್ನು ಫೋನ್ ಮಾಡಿ ಹೇಳಿದ್ರು, ಅವರು ಒಬ್ಬ ಫ್ರೆಂಡ್ ಬಂದಿದ್ರಂತೆ, ಅವ್ರು ಮಾತಾಡ್ತಾ ಅವ್ರ ಫ್ರೆಂಡ್ ನನ್ನ ಹತ್ರ ಮಾತಾಡೋದು, ನಿಜವಾಗ್ಲೂ ನಮಗೆಲ್ಲ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ರಿ ನೀವಿಬ್ಬರು ಅಂತ ಹೇಳಿದ್ರು. ಸಾಕು, ಐ ಮೀನ್ ಅದಕ್ಕಿಂತ ಇನ್ನೇನು ಬೇಡ. ಫ್ಯಾಮಿಲಿಗೆ ಅದೇ, ಅವ್ರು ನಮಗೆ ಮಾತು ತೊಗೊಂಡಿದ್ರು, ಆ ಮಾತನ್ನ ನಾವು ಉಳಿಸ್ಕೊಂಡಿದ್ವಿ. ಸಹನಾ, ಮುಂದಿನ ಸಿನಿಮಾ ಅಂದ್ರೆ ಬಣ್ಣದ ಲೋಕದ ಜರ್ನಿ ಹೇಗಿರುತ್ತೆ? ಯಾಕಂದ್ರೆ ಒಂದು ಶೋ ಆದ್ಮೇಲೆ ನೆಕ್ಸ್ಟ್ ಕರೀತಾನೆ ಇರ್ತಾರೆ ಬೇರೆ ಬೇರೆ ಶೋಗೆ, ಅಥವಾ ಸೀರಿಯಲ್ ಅವಕಾಶಗಳು ಬರ್ಬೋದು, ಎಷ್ಟೋ ಜನ ಹಂಗಾಗಿದೆ. ನೀವು ಸಪೋರ್ಟ್ ಮಾಡ್ತೀರಾ ಸರ್ ಆ ಥರದ್ದು ಏನಾದರೂ ಅವಕಾಶಗಳು ಬಂದರೆ? ಖಂಡಿತ, ಅದು ಪರ್ಸ್ನಲ್ ಅವಳ ಡಿಸಿಷನ್ ಆಗುತ್ತೆ. ನಾನು ಫಿನಾಲೆಲ್ಲೂ ಹೇಳಿದೆ, ಅಂದರೆ ಇಷ್ಟು ದಿನ ಅವರ ತಾಯಿ ಕೊಟ್ಟಿದ್ದ ದುಡ್ಡಲ್ಲೋ ನಾನು ಕೊಟ್ಟಿದ್ದ ದುಡ್ಡಲ್ಲೋ ನನಗೆ ಗಿಫ್ಟ್ ತಂದು ಕೊಡ್ತಿದ್ದು, ಇವತ್ತು ಅವಳು ದುಡ್ದಿರೋ ದುಡ್ಡಲ್ಲಿ ನಂಗೆ ಗಿಫ್ಟ್ ತಂದು ಕೊಟ್ಲು. ಎಂಡ್ ಆಫ್ ದಿ ಡೇ ಇವತ್ತು ಮಹಿಳೆಯರು ಇಂಡಿಪೆಂಡೆಂಟಾಗಿ ಬದುಕಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಸೊ ಅವಳ ಚಾಯ್ಸು, ಅಂದರೆ ಅವಳಿಗೆ ಇಷ್ಟ ಇದೆ, ಅವಳು ಹೋಗ್ತಾಳೆ ಅಂದರೆ ಖಂಡಿತ ಹೋಗಲಿ. ಯಾಕೆಂದರೆ ಆಲ್ರೆಡಿ ನಾನು ಕರ್ಕೊಂಬಂದಿದ್ದೀನಿ. ಸೊ ಈಗ ನೆಕ್ಸ್ಟ್ ಜರ್ನಿ ನಾನು ಬಿಡಲ್ಲ ಅಂದರೂ ಜನಗಳು ಬಿಡಲ್ಲ.
ಸೊ ಅವ್ರು ಇಷ್ಟಪಟ್ಟಿದ್ದಾರೆ ಅಥವಾ ಇಂಡಸ್ಟ್ರಿ ಇಷ್ಟಪಟ್ಟಿದೆ ಅಂದರೆ ಅವಳು ಕೆಲಸ ಮಾಡಬೇಕು ಅಂತ ಅವ್ರು ಆಸೆ ಪಟ್ಟರು ಅಂದರೆ ಖಂಡಿತ ಅವಳು ಮಾಡಲಿ. ಎಂಡ್ ಆಫ್ ದಿ ಡೇ ಅವಳು ಇಂಡಿವಿಜುವಲ್ ಚಾಯ್ಸ್ ಅದು. ಏನ್ ಗಿಫ್ಟ್ ಕೊಟ್ಟು ಸರ್ 3 lakhs ಅಲ್ಲಿ 1.5 ಇಲ್ಲ ಅದು ಪ್ರೈಸ್ ಅಮೌಂಟು, ಬಟ್ ನಮ್ಮದೇ ಅದು ಸಪ್ರೇಟ್ ಪೇಮೆಂಟ್ ಅಂತ ಇರುತ್ತಲ್ಲ, ವೀಕ್ಲಿ ಪೇಮೆಂಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಅವಳದು 50% ಶೇರ್ ಇರುತ್ತೆ. ಸೊ ಅವಳು ಒಂದು ಒಳ್ಳೆ ಬ್ಯೂಟಿಫುಲ್ ವಾಚ್ ಗಿಫ್ಟ್ ಮಾಡಿದ್ದಾಳೆ, ಮನೆಗೆ ಥಿಂಗ್ಸ್ಗಳು ಒಂದಷ್ಟು ತೊಗೊಂಬಂದಿದ್ದಾಳೆ. ಅದು ನನ್ನ ಅಮೌಂಟ್ ಅಲ್ಲ, ಇವಳ ಅಮೌಂಟ್. ಯಾಕೆಂದರೆ ಇವಳಿಗೋಸ್ಕರ ಶೋಗೆ ಬಂದಿದ್ದು ನಾನು. ಸೊ ಅದೆಲ್ಲ ಅಮೌಂಟ್ ಏನಿದ್ರು ಇವಳಿಗೆ ಕ್ರೆಡಿಟ್ ಹೋಗಬೇಕು. ಅದರಲ್ಲಿ ಏನೇ ನಾವು ತೊಗೊಂಡಿದ್ರು ಅದು ಇವಳ ಎಫರ್ಟಿಂದ ಬಂದಿರೋ ಅಂಥ ಒಂದು. ನಿಮ್ಮ ವರ್ಷನ್ ಏನು ಅಂತ ನೆಕ್ಸ್ಟ್ ಅಂದ್ರೆ ಸಿನಿಮಾ ಅಥವಾ ಸೀರಿಯಲ್ ಅವಕಾಶಗಳು ಬಂದ್ರೆ ಮಾಡ್ತೀರಾ ಅಥವಾ ಹೇಗೆ? ಆಸ್ ಆಫ್ ನಾವು ನನ್ನ ಮೈಂಡಲ್ಲಿ ರೆಸ್ಟ್ ಬೇಕು ನನಗೆ. ಏನೋ ಓಡ್ತಿಲ್ಲ. ನಾನು ಹೆಂಗೆ ಅಂದರೆ ಮುಂಚೆನೇ ಫಿಕ್ಸ್ ಆಗಲ್ಲ. ಆ ಮೊಮೆಂಟ್ಗೆ ಆ ಟೈಮ್ಗೆ ಏನು ಬರೋದು ಗೋ ವಿತ್ ಫ್ಲೋ ಅನ್ನೋ ಥರ. ಸೊ ಆ ಮೊಮೆಂಟಲ್ಲಿ ಆ ಫ್ಲೋಲ್ಲಿ ಹೇಗಿರುತ್ತೋ ಹಾಗೆ ಹೋಗ್ತೀನಿ. ಸರ್ ನಾವು ನೋಡ್ಕೊಂಡೇ ಬಂದಿದ್ದೀವಿ, ಅಕ್ಕ ಸೀರಿಯಲಿಂದ ಬ್ರೇಕ್ ಸಿಕ್ತು, ಮದುವೆ ಮಮತೆ ಕರಿಯೋಲೆ, ತೂಗು ದೀಪ ಪ್ರೊಡಕ್ಷನ್ಗೆ ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿದ್ದೀರಾ ಅಟ್ ಪ್ರೆಸೆಂಟು. ಸೊ ಆ ಸಂಸ್ಥೆ ಬಗ್ಗೆ ಏನಾದರೂ ಒಂಚೂರು ಮಾತಾಡೋದಾದ್ರೆ? ಖಂಡಿತ ಮೇಡಮ್. ಅಂದರೆ ಅನ್ನ ಹಾಕ್ದವ್ರನ್ನ ಯಾವತ್ತೂ ಮರಿಬಾರ್ದು. ಇವತ್ತು ಕಲರ್ಸ್ ಕನ್ನಡ ಆಗಲಿ ಅಥವಾ ನಮ್ಮ ತುಗುದೀಪ್ ಅವ್ರ ಸಂಸ್ಥೆ ಆಗಲಿ, ಅವ್ರು ನಮ್ಮ ಬಿಗಿನಿಂಗ್ ಅನ್ನ ಹಾಕ್ದವ್ರು. ಇವತ್ತು ನನ್ನ ಮೇಜರ್ ನಾನು ಏನೇ ಮಾಡಿದ್ರು ಇಂಡಸ್ಟ್ರೀಲಿ ಮ್ಯಾಕ್ಸಿಮಮ್ ಪಾಲು ಕಲರ್ಸ್ ಕನ್ನಡಗೆ ಹೋಗುತ್ತೆ. ಏಕೆಂದರೆ ನಾನು 3 ಸೀರಿಯಲ್ ಮಾಡಿದೆ, ಇದು 3ನೇ ರಿಯಾಲಿಟಿ ಶೋ ಮಾಡಿದೆ. ಚಿಕ್ಕ ಪಾತ್ರಗಳು ಸುಮಾರು ನಾನು ಕಲರ್ಸ್ ಕನ್ನಡಕ್ಕೆ ಮಾಡಿದ್ದೀನಿ. ನನ್ನೊಂದು ತಕ್ಕಡಿಲಿ ತೂಕಿದ್ರೆ ಒಂದು 70% ತೂಕ ಕಲರ್ಸ್ ಕನ್ನಡ ಬರುತ್ತೆ, ಇನ್ನು ಮಿಕ್ಕಿದ್ದು ಬೇರೆ 30% ಬರುತ್ತೆ. ನಾನು ಹೇಳ್ತಿರೋ ಸ್ಮಾಲ್ ಸ್ಕ್ರೀನ್ ವಿಚಾರದಲ್ಲಿ. ಸಿನಿಮಾ ವಿಚಾರ ಅಂತ ಬರೆದಾಗ ನಾವೆಲ್ಲ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಬ್ಲೈಂಡಾಗಿ ಬಂದಂಥವ್ರು. ಅವತ್ತು ಆಡಿಷನ್ಸ್ ಮುಖಾಂತರ ನಮ್ಮನ್ನು ಸೆಲೆಕ್ಟ್ ಮಾಡಿ ಅಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ನನಗೆ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ ಮಾಡೋವಂಥ ಒಂದು ಅವಕಾಶ ಕೊಟ್ಟರು. ಮದುವೆ ಮಮತೆ ಕರೆಯೋಲೆ ನನ್ನ ಸಿನಿಮಾ ಜರ್ನಿ ಒಂದು ದೊಡ್ಡ ಏನೋ ಒಂದು ಕಿರೀಟ ಥರ ನಿಂತ್ಕೊಂಡಿದ್ದು. ಅಲ್ಲಿಂದ ನನ್ನ ಸಿನಿಮಾದವ್ರಿಗೆ ನನಗೆ ಪರಿಚಯ ಆಗಿದ್ದು. ಜೊತೆಗೆ ದರ್ಶನ್ ಸರ್ ಕೂಡ ಅಲ್ಲಿಂದ ನಮಗೆ ಪರಿಚಯ ಆಗಿ ನಾನು ಯಾವಾಗ ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಅವರು. ನನಗೆ ಯಾವುದೇ ಟ್ರೈಲರ್ ಲಾಂಚ್ ಕೇಳಲಿ, ಟೀಸರ್ ಲಾಂಚ್ ಕೇಳಲಿ, ಮುಹೂರ್ತಕ್ಕೆ ಕೇಳಲಿ, ತುಂಬ ಸಹಾಯ ಮಾಡಿದ್ದಾರೆ ನಮಗೆ. ಅದೆಲ್ಲದಕ್ಕೂ ಮುಖ್ಯವಾಗಿ ಫಸ್ಟ್ ಟೈಮ್ ನಮ್ಮ ಕ್ಯಾರವನ್ ಅಂತ ನೋಡಿದ್ದೆ ಆ ಪ್ರೊಡಕ್ಷನಲ್ಲಿ. ಸೊ ನನಗೆ ಸಪ್ರೇಟ್ ಕ್ಯಾರವನ್ ಕೊಟ್ಟು 3-4 ಥರ ವೆರೈಟಿ ಅವ್ರಿಗೇನು ಫುಡ್ ಬರುತ್ತೋ ಆ ಫುಡ್ನ ತರಿಸ್ಕೊಟ್ಟು ನನಗೆ ಒಂದು 10-12 ದಿನ ಶೂಟ್ ಮಾಡಿದ್ದೆ. ಸೊ ಆ ಎಕ್ಸ್ಪೀರಿಯನ್ಸ್ ನಾನು ಮರೆಯೋದಿಲ್ಲ. ಅದಕ್ಕೆ ನಾನು ಕವಿರಾಜ್ ಸರ್ಗೆ, ದಿನಕರ್ ಸರ್ಗೆ, ದರ್ಶನ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿನೇ. ಇನ್ನೇನು ಹೇಳೋದು ಅಂದರೆ ಅದೇ ನನ್ನ ಎಂಡ್ ಆಫ್ ದಿ ಡೇ ನಾನು ಯಾವಾಗಲೂ ಥಿಂಕ್ ಮಾಡೋದೇನಂದ್ರೆ ಯಾರೇ ಆಗಲಿ ಇಂಡಿವಿಜುವಲ್ ಪರ್ಸನ್ಸು ಅವ್ರಿಗೆ ಸಹಾಯ ಮಾಡಿರೋರನ್ನ ಅಥವಾ ಅವ್ರಿಗೆ ಅನ್ನ ಹಾಕಿರೋರನ್ನ ಮರೀಲೇಬಾರ್ದು. ಸೊ ನನ್ನ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ನಮ್ಮ ಎದೆಯಲ್ಲಿ ಹಂಗೆ ಉಳ್ಕೊಳುತ್ತೆ ಅವ್ರ ಬಗ್ಗೆ. ಅರ್ಜುನ್ ಸರ್ನ ನೋಡಿದಾಗ ನನ್ಗೆ ಅನ್ಸುತ್ತೆ, ಈಗ ಆ್ಯಕ್ಷನ್ಗೂ ಸೈ, ಡ್ಯಾನ್ಸ್ಗೂ ಸೈ, ಹೈಟು, ಪರ್ಸ್ನಾಲಿಟಿ ಅಥವಾ ಡೆಡಿಕೇಶನು ಎಲ್ಲದರಲ್ಲೂ ಇದ್ದಾರೆ. ಆದರೆ ಒಂದು ದೊಡ್ಡ ಮಟ್ಟದ ಬ್ರೇಕ್ ಬೇಕು. ಕೆಲವರು ಇದ್ದಾರೆ, ನೀವು ಸೇರಿದಂತೆ ಕೆಲವರು ಇಂಡಸ್ಟ್ರಿಲಿ ಇದ್ದಾರೆ. ಗಾಡ್ ಫಾದರ್ ಇಲ್ಲದೆ ಹೋದ್ರು ಕೂಡ ಅಷ್ಟೇ ಎಫರ್ಟ್ ಹಾಕಿ ಮುಂದೆ ಬರಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಲೆಕ್ಕ ಕೈ ಹಿಡಿತಾ ಇಲ್ವೋ, ಅಥವಾ ಪಾತ್ರಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೋ, ಅಥವಾ ನಿಮಗೆ ಆ ಥರದ್ದು ಪಾತ್ರಗಳು ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಪಾತ್ರಗಳು ಬರ್ತಾ ಇಲ್ಲೋ ಗೊತ್ತಿಲ್ಲ. ಬಟ್ ಸೈಕಲ್ ಹೊಡಿತಾನೆ ಇದ್ದೀರಾ, ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಕ್ಕೆ ಆಗ್ತಿಲ್ಲ ಅನ್ನುವಂಥ ಕೊರಗು ಬಹುಶಃ ನಿಮ್ಗಿದೆಯಲ್ಲೋ ಗೊತ್ತಿಲ್ಲ. ನಿಮ್ಮನ್ನ ಆರಾಧಿಸೋರಿಗೆ ಅಥವಾ ನಿಮ್ಮನ್ನ ಅಭಿಮಾನಿಸೋರಿಗೆ ಕೆಲವ್ರಿಗೆ ಇರುತ್ತೆ, ಇಲ್ಲ ನಮ್ಮ ಅರ್ಜುನ್ ಸರ್ ತೂಕನೇ ಬೇರೆ ಇದೆ, ಅವ್ರದ್ದು ಏನು ಹೇಳ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಯಾಕೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ ಅಂತ. ಸೊ ಏನು ಹೇಳ್ತೀರಾ ಸರ್? ಇಲ್ಲ, ಆಗುತ್ತೆ. ಎಲ್ಲದಕ್ಕೂ ಟೈಮ್ ಬರಬೇಕು. ಇಲ್ಲಿ ಯಾವುದು ನಾವು ಪ್ಲ್ಯಾನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಮಾಡೋಕ್ಕಾಗಲ್ಲ. ಈಗ ನನ್ನ ಹತ್ರನೇ ದುಡ್ಡಿದ್ರೆ ನಾನೇ ಒಂದು ಟೀಮ್ ಕ್ರಿಯೇಟ್ ಮಾಡಿಕೊಂಡು ನನ್ನ ಹತ್ರ ದುಡ್ಡಿದೆಯಪ್ಪ ಅಂತ ನಾನು ಪ್ಲ್ಯಾನ್ ಮಾಡಿ ಟೈಮ್ ತೊಗೊಂಡು ಮಾಡ್ಬೋದು. ಈಗ ನಾವು ಕಂಪ್ಲೀಟ್ಲಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು, ಪ್ರೊಡ್ಯೂಸರ್ಗಳ ಮೇಲೆ, ಡೈರೆಕ್ಟರ್ಗಳ ಮೇಲೆ ಡಿಪೆಂಡ್ ಆಗಿರೋದು. 13 ವರ್ಷದ ಕಾಲ ನನಗೆ ಹಿಂದೆ ಹೋಗ್ದಲೇ ನನ್ನ ಕೆಲಸ ಅಂದರೆ ನಾನು ಹಿಂದೆ ತಿರುಗಿ ನೋಡಬಾರ್ದು ಅಥವಾ ಇಂಡಸ್ಟ್ರಿ ಬಿಟ್ಟು ಹೋಗಬಾರ್ದು ಆ ಥರ ನನಗೆ ಫೀಲ್ ಮಾಡಿದ್ರೆ ನನಗೆ ಕೆಲಸ ಕೊಡ್ತಾ ಹೋಗ್ತಿದ್ದಾರೆ. 13 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಸೊ 8 ಸಿನಿಮಾ ನಂದು ರಿಲೀಸ್ ಆಗಿದೆ. ಅಫ್ಕೋರ್ಸ್ ಬ್ರೇಕ್ ಅಂದರೆ ಏನಂದರೆ ನಾವು ಯಾವುದೂ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಜನಗಳಿಗೆ ಇನ್ನೂ ಇಷ್ಟ ಆಗಿಲ್ವ ನಾನು ಮಾಡಿರೋ ಪಾತ್ರ, ಇನ್ನೂ ಒಳ್ಳೆ ಪಾತ್ರಕ್ಕೆ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಾನು ಆ ಥರ ಬಿಲೀವ್ ಮಾಡೋಣ. ಈಗ ರಿಯಾಲಿಟಿ ಶೋ ಇವತ್ತು ರಾಜಾರಾಣಿನೇ ಆಗಿರ್ಬೋದು, ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂದರೆ ಐ ಥಿಂಕ್ ಈಗ ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ಗಳು ತುಂಬ ಪ್ಲಸ್ ಆಗ್ಬೋದು ನಮಗೆ. ಖಂಡಿತ ಬ್ರೇಕ್ ಸಿಗುತ್ತೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ನಾನು ಲಕ್ಕನ್ನು ಆ್ಯಕ್ಚುಲಿ ನಂಬಲ್ಲ, ಬಟ್ ಕೆಲವೊಂದು ಸರಿ ಲಕ್ ಈಸ್ ನಾಟ್ ಆನ್ ಇಲ್ಯೂಷನ್ ಅಂತ ನಂಬ್ತೀನಿ. ಒಂದು ಚಿಕ್ಕ ಲಕ್ ಫ್ಯಾಕ್ಟ್ರ್ ಬೇಕು, ಅದು ಸಿಗುತ್ತೆ. ಮೋಸ್ಟ್ಲಿ ನಾನು ಹೆಂಡತಿ ಕಡೆಯಿಂದನೇ ಇನ್ನು ಫ್ಯೂಚರಲ್ಲಿ ನಂಗೆ ಲಕ್ ಸಿಗ್ಬೋದು, ನಾವು ಗೊತ್ತಿಲ್ಲ. ಖಂಡಿತ ಸಿಗುತ್ತೆ. ಈವನ್ ಅಫ್ಕೋರ್ಸ್ ಪ್ರತಿಯೊಬ್ಬರೂ ಅವರು ಅದನ್ನೇ ಹೇಳೋದು. ಈಗ ಒಂದಷ್ಟು ಜನ ರೆಗ್ಯುಲರ್ ನಮ್ಮನ್ನು ಫಾಲೋ ಮಾಡೋವಂಥ ಸ್ನೇಹಿತರುಗಳು ಹೇಳೋದೇನು ಅಂದರೆ, ಒಂದು 2 ಶೇಡ್ ಇರೋವಂಥ ಸಿನಿಮಾಗಳು ಮಾಡು, ನೀನು ಮಾಡಿರೋದೆಲ್ಲ ಸ್ವಲ್ಪ ಚಾಕ್ಲೇಟ್ ಬಾಯ್ ಥರ, ಸಾಫ್ಟ್ ಸ್ಪೋಕನ್ ಪರ್ಸನ್ ಥರ ನೀನು ಮಾಡಿದ್ಯಾ, ಐ ಥಿಂಕ್ ನಿನ್ನ ಬೇಸ್ ವಾಯ್ಸ್ ಇದೆ, ಪರ್ಸ್ನಾಲಿಟಿ ಇದೆ, ನೀನು ಬೇರೆ ಥರ ಟ್ರೈ ಮಾಡು ಅಂತ ಹೇಳ್ತೀರಿ. ಬರಬೇಕು. ನಾನು ಅದೇ ನಿಮ್ಮ ಮೂಲಕ ಕೇಳ್ಕೊತೀನಿ, ನೋಡಿ ಜನ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಆ ಥರ ಪಾತ್ರ ಕೊಡಿ ಅಂತ. ಖಂಡಿತ ಬ್ರೇಕ್ ಸಿಕ್ಕೇ ಸಿಗುತ್ತೆ. ನಾನೇ ಅಂತಲ್ಲ, ನನ್ನ ಕೆಟಗರಿಲಿ ಸುಮಾರು ಜನ ಹೀರೋಗಳು ಇದ್ದಾರೆ. ಅವ್ರಿಗೆಲ್ಲ ಸಿಗಬೇಕು ಅಂದರೆ ಈಗ ಎಲ್ಲರೂ 100 ಈಗ ಒಂದು 10 ಜನ ರೇಸಲ್ಲಿ ಹೊಡೆದ್ರೆ ಒಬ್ಬನೇ ವಿನ್ ಆಗೋಕ್ಕಾಗೋದು. ಇನ್ನು 9 ಜನಕ್ಕೆ ಇನ್ನೊಂದು ರೇಸಿಗೆ ವೆಯ್ಟ್ ಮಾಡಲೇಬೇಕು.
ಸೊ ಕ್ರಿಕೆಟ್ ಕಂಪೇರ್ ಮಾಡಿಕೊಂಡ್ರೆ ನೀನು ಬ್ಯಾಟಿಂಗ್ ಹೋದಾಗ ನಿನಗೆ ಬ್ಯಾಟಿಂಗ್ ಚಾನ್ಸ್ ಸಿಗ್ತಿಲ್ಲ, ಬಟ್ ನೀನು ಟೀಮಲ್ಲಿ ಇದೆಯಾ, ಗೇಮ್ ಆಡ್ತಿದ್ಯಾ, ನೀನು ವರ್ಲ್ಡ್ ಕಪ್ ಗೆದ್ದಿರೋ ಟೀಮಲ್ಲಿ ನೀನು ಇದೆಯಾ, ಈ ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ನಿಂಗೆ ಸಿಗ್ಬೋದು, ನಿನ್ನ ಬ್ಯಾಟಿಂಗ್ ಚಾನ್ಸ್ ಸಿಗ್ಬೋದು, ಅವಾಗ ಸೆಂಚುರಿ ಹೊಡೆಯೋಣ. ಸೊ ನಾನು ಕೂಡ ಖಂಡಿತ ನನಗೂ ಒಂದು ಟೈಮ್ ಬರುತ್ತೆ. ಐ ಥಿಂಕ್ ಕೆಲಸ ಮಾಡ್ತಾ ಇರೋಣ. ಇವತ್ತು ಜನ ಕೈ ಹಿಡಿದಿದ್ದಾರೆ, ಜನ ಕರ್ಕೊಂಡು ಹೋಗ್ತಾರೆ. ನಾನು ಬಿಲೀವ್ ಮಾಡೋದೇನೆಂದರೆ ಕೊಟ್ಟಿರೋ ಕೆಲಸನ ಚೆನ್ನಾಗಿ ಮಾಡು. ಯೋಗಿ ಸರ್ ಸಿಕ್ಕಾಗಿಂದ ಅಂದ್ರೆ ಬಿಫೋರ್ ನಿಮ್ಮ ಲವ್ ಫೇಸ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದೀರಾ, ಅವರ ಸಕ್ಸಸ್ ಜರ್ನಿ ಅಥವಾ ಫೇಲ್ಯೂರು ಎಲ್ಲವನ್ನೂ ಕೂಡ ನೋಡ್ಕೊಂಡು ಬಂದಿದ್ದೀರಾ, ಏನು ಹೇಳ್ತೀರಾ ಅವ್ರ ಪತ್ನಿಯಾಗಿ? ಒಂದು ಗಾದೆ ಮಾತು ಆ್ಯಕ್ಚುಲಿ ಅವ್ರಿಗೆ ಸಖತ್ ಇಷ್ಟ, ಯಾವಾಗಲೂ ಹಾಕ್ತಿರ್ತಾರೆ ಕ್ಯಾಪ್ಷನ್ ಆಗಿ. ಬಟ್ ನಾನು ಅದನ್ನೇ ಹೇಳ್ತೀವಿ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಬೇಕು ಒಳ್ಳೆತನ ಅಂತ. ಅವರು ಒಳ್ಳೆತನನೇ ಅವ್ರನ್ನ ಕಾಪಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವ್ರು ಹೇಳ್ದಂಗೆ ಬರ್ತಾರೆ. ಹಿ ಈಸ್ ವೆರಿ ಪಾಸಿಟಿವ್ ಪರ್ಸನ್. ನಾನು ಬೇಗ ಡೌನ್ಫಾಲ್ ಆಗ್ತೀನಿ, ಕುಗ್ಗೋಗೋದು ನಾನು ಸ್ವಲ್ಪ ಜಾಸ್ತಿ, ಅವರು ಆ ಮೊಮೆಂಟ್ಗೆ ಅಷ್ಟೇ ಅವರು. ದೆನ್ ಹೀಸ್ ಅ ವೆರಿ ಪಾಸಿಟಿವ್, ತುಂಬ ಸ್ಪೋರ್ಟಿವ್ ಪರ್ಸನ್, ತುಂಬ ಸ್ಪೋರ್ಟ್ಸ್ ಪರ್ಸನ್, ತುಂಬ ಹೀಸ್ ವೆರಿ ಸ್ಪೋರ್ಟಿವ್ ಪರ್ಸನ್. ಸೊ ಹಾಗಾಗಿ ಆ್ಯಂಡ್ ಅವರಿಂದ ನಾನು ಕಲಿಯೋದು ತುಂಬ ಇದೆ. ಪೇಷನ್ಸ್ ಲೆವೆಲ್ ಆಗಿರ್ಬೋದು, ದ ವೇ ಆಫ್ ಥಿಂಕಿಂಗ್ ಇರ್ಬೋದು. ಬರ್ತಾರೆ ಮುಂದೆ ಬಂದೆ, ಅವ್ರ ಒಳ್ಳೆತನನೇ ಅವ್ರನ್ನ ಕಾಪಾಡೋದು. ಈಸ್ ವೆರಿ ಜೆನ್ಯೂನ್ ಆ್ಯಂಡ್ ಏನಿದ್ರು ಹೊರಗಡೆ ಒಂದು ಒಳಗಡೆ ಒಂದು ಇಟ್ಕೊಂಡು ಮಾತಾಡಲ್ಲ, ಇರೋದನ್ನ ಇದ್ದಂಗೆ ಆನ್ ವೇಸ್ ಹೇಳ್ತಾರೆ. ಆ್ಯಂಡ್ ದಟ್ ವಿಲ್ ಬಿ ಹಿಸ್ ಆನೆಸ್ಟ್ ಜೆನ್ಯೂನ್ ಆನ್ಸರ್. ಸರ್ ತುಂಬಾ ರಿಯಾಲಿಟಿ ಶೋಗಳನ್ನ ಬೇಡ ಅಂತ ಸೈಡಿಗೆ ತಳ್ದವ್ರು, ಸೇಮ್ ಟೈಮ್ ಆ ಟೈಮಲ್ಲಿ ಏನಾದ್ರು ಬಹುಶಃ ನೀವು ಬೇರೆ ಶೂಟಿಂಗ್ ಅಲ್ಲಿ ಇದ್ರಿ ಅನ್ಸದೆ ಗೊತ್ತಿಲ್ಲ. ಈ ಬಿಗ್ ಬಾಸ್ ಆಫರು 11th ಸೀಸನ್ ಶುರು ಆಗಿದೆ. ಇಲ್ಲಿವರೆಗೂ ಯಾವತ್ತಾದ್ರೂ ಆಫರ್ ಬಂದಿದೆಯಾ? ಅದನ್ನು ಯಾವತ್ತಾದ್ರೂ ರಿಜೆಕ್ಟ್ ಮಾಡಿದ್ರೆ ಹೋಗೋದು ಬೇಡ ಅಂತ ಅಥವಾ ಹೇಗೆ? ಇಲ್ಲ, ಲಾಸ್ಟ್ ಟೈಮ್ ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ಫೈನಲ್ ಆಗಿ ಲಾಸ್ಟ್ ಟೈಮ್ ಹೋಗ್ಬೇಕಿತ್ತು. ಬಟ್ ಎಂಡ್ ಮೂಮೆಂಟಲ್ಲಿ ಐ ಥಿಂಕ್ ಒಂದೊಂದು ಕಂಟೆಸ್ಟೆಂಟ್ಸ್ಗೆ 5-6 ಆಪ್ಷನ್ಸ್ ಇಟ್ಟಿರ್ತಾರೆ. ಸೊ 5 ಜನಕ್ಕೂ ಓಕೆ ಮಾಡಿರ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ಅವ್ರದ್ದೇನೋ ಪ್ಯಾರಾಮೀಟರ್ಸ್ ಇರುತ್ತಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಬ್ಯಾಲೆನ್ಸಿಂಗ್, ಇದರಲ್ಲಿ ಮೋಸ್ಟ್ಲಿ ನನ್ನ ಬದಲು ಬೇರೆ ಯಾರೋ ಹೋಗಿದ್ದಾರೆ ಲಾಸ್ಟ್ ಟೈಮು. ಗೊತ್ತಿಲ್ಲ. ಈ ಟೈಮ್ ನಾನು ಆಲ್ರೆಡಿ ಈಗ ತಾನೇ ಶೋ ಮುಗಿಸಿದ್ವಿ. ಈ ಟೈಮ್ ನನಗೇನು ಕೇಳಿರಲಿಲ್ಲ. ಕೇಳಿದ್ರು ಕೂಡ ಐ ಥಿಂಕ್ ಕಷ್ಟ ಆಗೋದು. ಈಗ ತಾನೇ ಕಂಪ್ಲೀಟ್ 4.5 ತಿಂಗಳಿಂದ ಹಿಂಡಾಕ್ಬಿಟ್ಟಿದ್ದಾರೆ. ನಮಗೆ ಒಂದು ಚಿಕ್ಕ ರೆಸ್ಟ್ ಬೇಕಾಗಿತ್ತು. ಯಾವುದನ್ನು ಬೇಡ ಅನ್ಬಾರ್ದು ಮೇಡಮ್. ಈಗ ಅಂದರೆ ಆ ಸಿಚುವೇಶನ್ ತಕ್ಕಂಗೆ ನಾವು ಯಾವತ್ತೂ ಏನಾಗುತ್ತೆ, ನಾನು ಸುಮಾರು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ನೋಡಿದ್ದೀನಿ. ನಾನು ಹೋಗೋದೇ ಇಲ್ಲ, ನನಗೆ ಇಷ್ಟನೇ ಇಲ್ಲ ಅಂದವರು ಹೋಗಿ ರನ್ನರ್ ಆಗಿರೋರು ಉಂಟು, ವಿನ್ನರ್ ಆಗಿರೋರು ಉಂಟು. ಎಂಡ್ ಆಫ್ ದಿ ಡೇ ಕೆಲಸ ಇಂಪಾರ್ಟೆಂಟ್. ಇವತ್ತು ಕೆಲಸ ಮಾಡ್ತಿದ್ದೀವ. ಸೊ ಗೊತ್ತಿಲ್ಲ, ಫ್ಯೂಚರಲ್ಲಿ ಚಾನಲ್ ಅವ್ರು ಎಕ್ಸ್ಪೆಕ್ಟ್ ಮಾಡಿ ಜನ ಇವ್ರಿಗೆ ಹೋಗ್ಬೇಕು ಒಳಗಡೆ ಅಂತ ಅವರು ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತ ಹೋಗೋಣ. ಅದರಲ್ಲೇನು ನಮ್ಮ ಚಾನಲ್, ನಮ್ಮ ಸಂಸ್ಥೆ, ಅದು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಲೈಫ್ ಕೊಟ್ಟಿರೋಂಥ ಒಂದು ಕಂಪ್ನಿ. ಗೊತ್ತಿಲ್ಲ, ಐ ಡೋಂಟ್ ಥಿಂಕ್ ಸೊ. ನಾನೇನು ಬೇಡ ಅಂತ ಹೇಳಲ್ಲ, ಬಂದರೆ ಖಂಡಿತ ಹೋಗ್ತೀನಿ. ಆಮೇಲೆ ಈಗ ತಾನೇ ಜನಗಳಿಗೂ ಒಂದು ಕ್ರಿಯೇಟ್ ಆಗಿದೆ, ಅಯ್ಯೋ ಗೆಲ್ಲಬೇಕಿತ್ತು ಸೋತ್ಬಿಟ್ನಲ್ಲ ಅಂತ. ಮೋಸ್ಟ್ಲಿ ಅಕಸ್ಮಾತ್ ಏನೋ ಫ್ಯೂಚರಲ್ಲಿ ಏನೋ ಹೋದರೆ ಮೋಸ್ಟ್ಲಿ ಜನನೇ ಇನ್ನೂ ಪುಷ್ ಮಾಡ್ತಾರೆ ಅನ್ಸುತ್ತೆ. ವಿಲ್ ಸಿ. ಸಹನಾ, ನಿಮ್ಮ ಲವ್ ಸ್ಟೋರಿನ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಮ ಮಗಳ ಬಗ್ಗೆ ಹೇಳಬೇಕು. ಅವಳೆಷ್ಟು ಲಕ್ಕಿ ಚಾಮ್ ನಿಮ್ಮ ಕರಿಯರ್ಗೆ ಮತ್ತು ನಿಮ್ಮ ವೃತ್ತಿ ಬದುಕಿಗೆ ಅನ್ನುವಂಥದ್ದು, ಪರ್ಸ್ನಲ್ ಲೈಫ್ಗೆ ಆಲ್ಸೋ. ಖಂಡಿತ ಒಂದು ಪ್ರೊಫೆಷನಲ್ ಲೈಫಲ್ಲಿ ಇರೋರಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನಾವು 4-5 ವರ್ಷ ಲವ್ ಮಾಡಿ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಿ ಇವತ್ತಿಗೆ ಆಲ್ಮೋಸ್ಟ್ 9 ವರ್ಷ, 8 ಇಯರ್ಸ್ ಕಂಪ್ಲೀಟ್ ಆಗಿ 9ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಒಂದು ಫ್ಯಾಮಿಲಿ ಹೆಂಗಿರಬೇಕು ಅಂತ ಒಂದು ಕಂಪ್ಲೀಟ್ ಫ್ಯಾಮಿಲಿ. ಆ್ಯಸ್ ಎ ಪರ್ಸ್ನಲ್ ಲೈಫ್ ನಾನು ತುಂಬ ಖುಷಿಯಾಗಿದ್ದೀನಿ. ಅವಳ ಸಪೋರ್ಟಿಂದ ನನ್ನ ಕೆರಿಯರು ತುಂಬ ಚೆನ್ನಾಗಿ ಆಗ್ತಾಯಿದೆ. ಇವಳು ಇನ್ನೂ PUC ಓದ್ತಾ ಇದ್ಲು ಆ್ಯಕ್ಚುಲಿ. ಒಂದು ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ನಮ್ಮ ದೂರದ ರಿಲೇಟಿವ್ ಆಗಬೇಕು ಇವಳು. ಫ್ಯಾಮಿಲಿ ಫಂಕ್ಷನ್ ನೋಡಿದೆ, ಪುಟ್ ಹುಡುಗಿ ಹಿಂಗೆ ಓಡಾಡ್ತಿದ್ದು. ಹುಡುಗಿ ಚೆನ್ನಾಗಿದ್ದಾಳಲ್ಲ, ಯಾರೋ ಗೊತ್ತಲ್ಲ ಹುಡುಗರು ಯೂಶ್ವಲಿ ಫಂಕ್ಷನ್ಸ್ಗಳು ಹೋದಾಗ ಅಲ್ಲಿ ನೋಡಿ ನಾನು ಇಷ್ಟಪಟ್ಟಿದ್ದೆ. ಇವಳು ಅಲ್ಲಿ ನನ್ನ ನೋಡಿದ್ದಾಳೆ. ಬಟ್ ಇನ್ ಮೀನ್ ಟೈಮ್ ಅವಳು ಒಂದೂವರೆ ತಿಂಗಳಾದಮೇಲೆ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸ್ತಾರೆ, ಈ ಹುಡುಗಿ ನಾನು ನೋಡಿದ್ದೆ ಅಲ್ವಾ ಅಂತೇಳಿ. ಫೇಸ್ಬುಕ್ಕಿಂದ ಮತ್ತೆ ಕನೆಕ್ಟ್ ಆಗ್ತೀವಿ. ಅದಾದಮೇಲೆ ಮತ್ತೆ ಫಂಕ್ಷನ್ಸ್ಗಳೆಲ್ಲ ಮೀಟ್ ಮಾಡ್ತಾ ಇರ್ತೀವಿ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಲವ್ ಆಗುತ್ತೆ. ನಾನು ಅವಾಗ ಇವಳು ಇನ್ನೂ PUC ಅಲ್ವಾ, PUC ಎಂಡ್ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊ ಆರಾಮಾಗಿ ಸಿಗೋಣ ಅಂತೇಳಿ ಎಕ್ಸಾಮ್ಸ್ ಮುಗಿದ್ಮೇಲೆ ಮೀಟ್ ಮಾಡ್ತೀವಿ. ಸೊ ಅಲ್ಲಿಂದ ನಮ್ಮ 5 ವರ್ಷದ ಜರ್ನಿ. ಮದುವೆ ಆಯಿತು, ಅದ್ಭುತವಾದಿ ಕ್ಯೂಟಾಗಿ ಮಗಳು ಹುಟ್ಟಿದ್ದಾಳೆ. ವೆರಿ ಮೆಚ್ಯೂರ್ಡ್. ಸೊ ಐ ಥಿಂಕ್ ನಮ್ಮ ಲವ್ ಲೈಫು ತುಂಬ ಚೆನ್ನಾಗಿತ್ತು. ಈಗ ಫ್ಯಾಮಿಲಿ ಲೈಫು ತುಂಬ ಚೆನ್ನಾಗಿದೆ. ಜನಗಳು ಅದನ್ನು ಇಷ್ಟಪಟ್ಟಿದ್ದಾರೆ. ಸಾಕು ಲೈಫಲ್ಲಿ ಇನ್ನೇನು ಬೇಕು. ನಾನು ಆ್ಯಕ್ಚುಲಿ ಒಂಥರ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಬಟ್ ಅದೇ ಒಂದು ಬ್ರೇಕ್, ನೀವು ಹೇಳ್ದಂಗೆ ಅದು ಕೆಲಸ ಮಾಡ್ತಿದ್ದೀವಿ, ಬಟ್ ಬ್ರೇಕ್ ಅನ್ನೋದು ಬೇಕು, ಸಿಗುತ್ತೆ. ಸರಿ, ಇಲ್ಲ ನಾನು ಒಂದು ಪ್ರೋಗ್ರಾಮ್ ಅದೇ ನಿಮ್ಮ ಪ್ರೋಗ್ರಾಮಲ್ಲೇ ನೋಡ್ತಾ ಇದ್ದೆ, ರಾಜಾರಾಣಿ ಶೋನಲ್ಲಿ ಹೇಳ್ತಾ ಇದ್ಲು ಅವಳಿಗೆ ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ಬೇಕು ಅನ್ನೋದು ಯಾವತ್ತಿನ ಕನಸು. ಹೇಳ್ತಾ ಇದ್ಲು ನಮ್ಮ ಡ್ಯಾಡಿ ಬಿಡ್ತಾ ಇಲ್ಲ ಅಂತ. ಏನು ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ಬೇಕಾ ನೀನು? ಡ್ಯಾಡಿ ಕಳಿಸ್ತಾ ಇಲ್ಲ ತಾನೆ?
ಕೇಳು, ರಿಕ್ವೆಸ್ಟ್ ಮಾಡ್ಕೊ. ರಿಕ್ವೆಸ್ಟ್ ಮಾಡಿ ಕೇಳು ದಾದಾ ಕಳಿಸು ಅಂತ ಹೇಳಮ್ಮ. ಹೇಳು, ಮಾತಾಡ್ಬೇಕು. ನೀನ್ ಇಲ್ಲೇ ಮಾತಾಡಲ್ಲ, ಅಲ್ಲಿ ನೀನ್ ಮಾತಾಡ್ತೀಯಾ? ಮಾತಾಡು. ನೀನು ಮಾತಾಡಿದ್ರೆ ಅವ್ರು ಕೇಳಿಸ್ತಾರಂತೆ. ಅವರೇ ಕಳ್ಸೋದು ನಮ್ಮ ಸೂಪರ್ ಹೋಗ್ತೀಯಲ್ಲ ನಮ್ಮ ಸ್ಟಾರ್. ಸಿಸ್ಟರ್ಗೆ? ಹೋಗಲ್ಲ. ವಂಶಿಕ ತರ ಆಗ್ಬೇಕು ತಾನೆ? ಬೇಡವಾ? ಮತ್ತೆ ಯಾರ ಥರ ಸರಿ ಆಗ್ಬೇಕು ಹೇಳಿ. ನಿಂಗೆ? ಅದೇ ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ಬೇಕು ನಾನು, ನಮ್ಮ ಡ್ಯಾಡಿ ಕಳ್ಸಲ್ಲ ಅಂತ ಹೇಳ್ತಿದ್ದೆ. ಅನುಪಮ ಜೊತೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಪಾಪ ಲಾಸ್ಟ್ ಇಯರ್ ಕೇಳಿದ್ರು, ಅವಳು ಇನ್ನೂ ಚಿಕ್ಕವಳು, ಅಂದ್ರೆ ಅವಳ ಮಾತೆ ಇನ್ನೂ ಫಂಬ್ಲಿಂಗ್ ಥರ ಇತ್ತು. ಸೊ ಒಂದು ಸ್ವಲ್ಪ ದೊಡ್ಡವಳಾಗಲಿ ಆಮೇಲೆ ಕಳ್ಸೋಣ ಅಂತ. ಆಮೇಲೆ ನಾನು ಎಂಜಾಯ್ ಮಾಡಬೇಕಿತ್ತು ಅವಳ ಜೊತೆ. ಎಲ್ಲೋ ಒಂದು ಕಡೆ ನನಗೇನಂದರೆ ಅವಳು ಫೇಮಸ್ ಆಗ್ಬಿಟ್ಲೆ, ಇನ್ನೋಸೆನ್ಸ್ ಹೋಗ್ಬಿಟ್ರೆ. ಸೊ ನನ್ನ ಮಗಳ ಜೊತೆ ನಾನು ಇನ್ನೊಂದು 2 ವರ್ಷ ಚೆನ್ನಾಗಿ ಆ ಅಪ್ಪ ಮಗನ ಬಾಂಡಿಂಗ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಫ್ಯೂಚರಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರು. ಹೋಗ್ತಾಳೆ, ಅವಳ ಅದೃಷ್ಟ ಎಲ್ಲೆಲ್ಲಿದ್ವು. ಈಗ ಇವಳ ಬಗ್ಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಾ? ಅದು ಟೈಮ್ ದೇವ್ರು ಕರ್ಸ್ಕೊತಾನೆ, ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಎಲ್ಲ ಒಳ್ಳೇದಾಗುತ್ತೆ. ಹೋಗ್ತೀನಿ ಚಿನ್ನಿ, ನಮ್ಮ ಸೂಪರ್ ಸ್ಟಾರ್ ನೀನು. ಏಯ್ ಈಗ ಹೋಗ್ತೀನಿ ಅನ್ನಲ್ಲ. ಸರ್, ಯಾವ ಸಿನಿಮಾ ನಡೀತಾ ಇದೆ ಅಟ್ ಪ್ರೆಸೆಂಟ್? ಈಗ ಒಂದು ಟೈಟ್ಲ್ ಇನ್ನೂ ಫಿಕ್ಸ್ ಆಗಿಲ್ಲ, ಸೈನ್ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಉದಯ್ ಟಿವಿಗೆ ಒಂದು ಶಾಂತಿ ನಿವಾಸ ಅಂತ ಒಂದು ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಆ್ಯಕ್ಚುಲಿ ನಮ್ಮದು ಫಿನಾಲೆ ಪರ್ಫಾರ್ಮೆನ್ಸ್ ಆದಮೇಲೆ ಸುಮಾರು ಡೈರೆಕ್ಟರ್ಗಳು ಫೋನ್ ಮಾಡಿದ್ದಾರೆ, ಮೀಟ್ ಆಗೋಣ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡಬೇಕು, ಮೀಟಿಂಗ್ಸ್ಗಳೆಲ್ಲ ಅಟೆಂಡ್ ಮಾಡಬೇಕು. ಆ್ಯಸ್ ಆಫ್ ನಾವು ಅದೊಂದು ಪ್ರಾಜೆಕ್ಟ್ ಇದೆ, ಸಿನಿಮಾ ಒಂದಿದೆ. ಸಿನಿಮಾ ಮೋಸ್ಟ್ ಪ್ರಾಬಬ್ಲಿ November 15th ಸ್ಟಾರ್ಟ್ ಆಗ್ತಿದೆ. ಮತ್ತು ನಿಮ್ಗೆಲ್ರಿಗೂ ಹೇಳ್ತೀವಿ ಟೈಟ್ಲು ವಿತ್ ಎಲ್ಲ ಸಮೇತ. ಮಿಕ್ಕಿದ್ದೆಲ್ಲ ಆಗುತ್ತೆ. ಫೈನಲ್ ವರ್ಡ್ಸು ಸರ್, ರಾಜಾ ರಾಣಿ ಶೋನಿಂದ ಇಷ್ಟೊಂದು ಅಂದರೆ ರನ್ನರ್ ಅಪ್ ಆಗಿರ್ಬೋದು ಅಷ್ಟೇ, ಬಟ್ ಕರುನಾಡಿಗೆ ನಿಮ್ಮ ವೈಫ್ ಪರಿಚಯ ಆದ್ಲು, ಮಗಳು ಪರಿಚಯ ಆದ್ಲು. ಜನಕ್ಕೆ, ಆಡಿಯನ್ಸ್ಗೆ ಏನು ಹೇಳ್ತೀರಾ ನಿಮ್ಮನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದವ್ರಿಗೆ? ನನ್ನ ಪೋಸ್ಟ್ಗಳಲ್ಲೂ ನೀವೆಲ್ಲರೂ ನೋಡಿರ್ತಾರೆ, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಆಗಿರ್ಬೋದು. ನಾನು ಫಸ್ಟು ಯಾವಾಗಲೂ ಹಾನೆಸ್ಟ್ ಜೆನ್ಯೂನ್ ರಿಪೋರ್ಟ್ ತೊಗೊಳೋದೇ ನಾನು ಜನಗಳದು. ಅಂದರೆ ಅಲ್ಲಿ ಯಾರಿಗೂ, ಈಗ ನನ್ನ ರಿಲೇಟಿವ್ಸು ತೊಗೊಳಲ್ಲ, ಫ್ರೆಂಡ್ಸ್ ತೊಗೊಳಲ್ಲ. ನಾನು ಹೊರಗಡೆ ಹೋದಾಗ ಜನ ಏನು ನಮ್ಮ ಬಗ್ಗೆ ಮಾತಾಡ್ತಾರೆ ಅದು ಜೆನ್ಯೂನ್ ಒಪಿನಿಯನ್ ಅಂತ ನಾನು ಅಂದ್ಕೊಂಡದು. ಅವರೇ ಕರ್ಕೊಂಬಂದು ನಿಲ್ಸಿರೋದು ನಮ್ಮನ್ನು. ಯಾಕೆಂದರೆ ಇದು ಎವ್ರಿ ವೀಕ್ ವೋಟಿಂಗ್ ಇದ್ದಿದ್ದರಿಂದ, ವೋಟ್ ಮಾಡಿರೋದ್ರಿಂದನೇ ನಾವು ಫಿನಾಲೆಗೆ ಬಂದಿರೋದು. ವೋಟ್ ಮಾಡಿಲ್ಲ ಅಂದರೆ ನಾವು ಬರ್ತಿರಲಿಲ್ಲ. ಸೊ ಆ ಕರ್ನಾಟಕ ಜನತೆಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ರತಿ ಸಲ ನಾವು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಆನೆಸ್ಟಾಗಿ ಅವ್ರು ನಮಗೆ ರಿಪೋರ್ಟ್ ಕೊಡ್ತಾರೆ, ಆನೆಸ್ಟಾಗಿ ಗೆಲ್ಲಬೇಕು ಅಂತ ಹೇಳ್ತಾರೆ. ಇವತ್ತು ನಾನು ಹೇಳಿದ್ನಲ್ಲ, ನಾನು ಖಂಡಿತ ರನ್ನರ್ ಅಪ್ ಅಲ್ಲ, ನಾನು ಸೋತಿಲ್ಲ, ನಾವು ವಿನ್ನರೇ. ಜನಗಳ ಪಾಯಿಂಟ್ ಆಫ್ ವ್ಯೂ ನಾವು ವಿನ್ನರೇ. ಸೊ ಅದು ನಾನು ಪ್ರೌಡಾಗಿ ಹೇಳ್ಕೊತೀನಿ. ಆಮೇಲೆ ಇದೆಲ್ಲ ಬಿಟ್ಟು ಎಲ್ಲ ಹೊರತಾಗಿ ರಾಜಾರಾಣಿ ಅನ್ನೋ ಒಂದು ಅದ್ಭುತವಾಗಿ ಶೋಗೆ ನಾನೇನಾದರೂ ಹೋಗಲಿಲ್ಲ ಅಂದಿದ್ರೆ, ಇವಳು ಕರ್ಕೊಂಡು ಹೋಗಲಿಲ್ಲ ಅಂದಿದ್ರೆ, ನನ್ನ ಲೈಫ್ ಟೈಮಲ್ಲಿ ಅಂಥ ಒಂದು ಮೆಮೊರೀಸ್ ನಾನು ಮಿಸ್ ಮಾಡ್ಕೊತಿದ್ದೆ. ಇಡೀ ತಂಡಕ್ಕೆ, ರಾಜಾರಾಣಿ ತಂಡಕ್ಕಾಗಿರ್ಬೋದು, ನಮ್ಮ ಕಲರ್ಸ್ ಕನ್ನಡ ಚಾನಲ್ಗಾಗಿರ್ಬೋದು, ನಾವೆಷ್ಟು ಚಿರುಣಿ ಆಗಿದ್ರೂ ಸಾಲದು ಅದು. ಯಾಕೆಂದರೆ ಅಂಥ ಒಳ್ಳೆ ಮೆಮೊರೀಸ್ ಕೊಟ್ಟಿದ್ದಾರೆ. ಆಮೇಲೆ ಆ ಪ್ರೊಫೆಷನಲ್ಲೂ ನಮಗೆ ಗ್ರೋತ್ ಸಿಕ್ಕಿದೆ ಅದರಿಂದ. ಜನಗಳ ಪ್ರೀತಿ, ಆ್ಯಕ್ಚುಲಿ ಜಾಸ್ತಿ ಜನಗಳ ಪ್ರೀತಿ ಕೂಡ ಸಿಕ್ಕಿದೆ ಇದರಿಂದ. ರಾಜಾರಾಣಿ ಈಸ್ ಆ್ಯನ್ ಅಲ್ಟಿಮೇಟ್ ಶೋ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ. ಯಾಕೆಂದರೆ ನಿಮ್ಮ ವೆದರ್ ಇಟ್ ಮೇ ಬಿ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಒಂದಷ್ಟು ಕನಸುಗಳಿರುತ್ತೆ, ಹೋಗಬೇಕು, ನಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡ್ಬೋದು ಅಂತ. ಇವಳ ಟ್ಯಾಲೆಂಟ್ ಇವತ್ತು ಜನತೆಗೆ ಶೋಕೇಸ್ ಮಾಡಿದ್ದು ಈ ಶೋಯಿಂದ ನಾನು ಕರ್ಕೊಂಡು ಹೋಗಿದ್ದು ಸಾರ್ಥಕ ಅಂತ ನನಗೆ ಅನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಟ್ಸ್ ನಾಟ್ ಆನ್ ಈಸಿ, ರನ್ನರ್ ಅಪ್ ಅನ್ಸ್ಕೊಳೋದು ಕೂಡ ಇಟ್ ನಾಟ್ ಆನ್ ಈಸಿ. ಯಾಕೆಂದರೆ ಎವ್ರಿ ವೀಕ್ ಡ್ಯಾನ್ಸ್ ಇದ್ದಿದ್ದರಿಂದ ಶಿ ಪ್ರೂವ್ಡ್. ಆ್ಯಂಡ್ ಅಷ್ಟೇ, ನಾನು ಇನ್ನೇನು ಹೇಳಿ. ಐ ಮೀನ್ ನಿಮ್ಮ ಪ್ಲೇಸ್ಗೆ ಯಾರು ಬರ್ಬೋದಾಗಿತ್ತು ಇನ್ ಕೇಸ್ ನೀವು ವಿನ್ನಿಂಗ್ ಪ್ರೈಸ್ ಗೆದ್ದಿದ್ರೆ? ನಿಮ್ಮ ಪ್ಲೇಸ್ಗೆ ಇನ್ನು ಉಳಿದ ಕಂಟೆಸ್ಟೆಂಟ್ಗಳಲ್ಲಿ ಇವ್ರು ಕ್ವಾಲಿಫೈ ಇದ್ರು ಅನ್ನೋದಂತಲ್ಲ, ಯಾರು ನಿಮ್ಮ ಪ್ರಕಾರ? ಡ್ಯಾನ್ಸ್ ವಿಚಾರ ಅಂತ ತೊಗೊಂಡ್ರೆ ಹರ್ಷಿತಾ ಆ್ಯಂಡ್ ವಿನಯ್ ಅಂತ ಒಂದು ಕಪಲ್ ಇದ್ರು. ಅಂದರೆ ಓವರ್ ಆಲ್ ಸೀಸನ್ ಡ್ಯಾನ್ಸ್ ಮಾಡ್ಕೊಂಬಂದ್ರು. ನಾನು ಅದೇ ಬಿಗಿನಿಂಗ್ ಶೋ ಇಲ್ಲಿ ನಾನು ಮಾತಾಡಬೇಕಾದ್ರೂ ಅದನ್ನೇ ಕನ್ಸಿಡರ್ ಮಾಡಿ. ಆಮೇಲೆ ನಾನು ಇಂಡಸ್ಟ್ರಿ, ನಾನು ಡ್ಯಾನ್ಸರ್ಸ್. ಈಗ ಯಾರು ವಿನ್ನರ್ ಆಗಿದ್ದಾರೆ ಅವರಿಬ್ಬರು ಕಲಾವಿದರು. ಅಂದರೆ ಒಂದು ಸ್ಟೇಜ್ ಅನ್ನೋದು ಒಂದು ಇರುತ್ತೆ. ಅಂದರೆ ಅವರು ಡ್ಯಾನ್ಸೇ ಮಾಡಲಿಲ್ಲ ಅಂದರೂ ಕೂಡ ಆ್ಯಕ್ಟಿಂಗಲ್ಲಾದರೂ ಒಂದು ಸ್ಟೇಜಲ್ಲಿ ಇದು ಮಾಡಿರ್ತಾರೆ, ಅಥವಾ ಕ್ಯಾಮ್ರಾ ಫೇಸಿಂಗ್ ಇರುತ್ತೆ. ಬೇರೆ ಯಾರಿಗೆ ಬಂದರೂ ನಾನು ಇಂಡಸ್ಟ್ರಿ ಅವ್ರಿಗೆ ಆ ಸ್ಟೇಜ್ಗೆ ಅಡ್ಜಸ್ಟ್ ಆಗೋದಕ್ಕೆ, ಆ ನರ್ವಸ್ನೆಸ್ ಹೋಗೋದಕ್ಕೆ ಒಂದು 5-6 ಎಪಿಸೋಡ್ ಬೇಕು. ಬಟ್ ಫಸ್ಟ್ ಎಪಿಸೋಡಿಂದ ನಮ್ಮ ಸಹನ ಆಗಿರ್ಬೋದು, ಆಮೇಲೆ ವಿನಯ್ ಆಗಿರ್ಬೋದು, ಆಮೇಲೆ ನಾನ್ ಕೆಟಗರಿಯಿಂದ ಬಂದರು. ಫಸ್ಟ್ ಎಪಿಸೋಡಿಂದನೇ ದೇ ಸ್ಟಾರ್ಟೆಡ್ ಡೂಯಿಂಗ್ ಗುಡ್ ಡ್ಯಾನ್ಸ್. ಸೊ ನಾವು ವಿನ್ನರ್ ಆಗಿದ್ರೆ ನಮ್ಮ ಪ್ಲೇಸಲ್ಲಿ ಯಾರು ನೋಡ್ತಿದ್ದರೆ, ಐ ಥಿಂಕ್ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ. ಬಟ್ ಓಕೆ, ಅಂದರೆ ವಿನ್ನರ್ ಆಗಿರೋರು ಕೂಡ ಅವ್ರದ್ದು ಏನೋ ಎಕ್ಸ್ಟ್ರಾ ಏನೋ ಇಷ್ಟ ಆಗಿರ್ಬೋದು, ಬೇರೆ ಏನೋ ಆಗಿರ್ಬೋದು. ಆಮೇಲೆ ಸಂಜು ಈಸ್ ವೆರಿ ಗುಡ್ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಿದ್ವಿ. ಅವನ ಎಫರ್ಟು ತುಂಬ ಚೆನ್ನಾಗಿತ್ತು. ಬಟ್ ಡ್ಯಾನ್ಸ್ ವಿಚಾರ ಅಂತ ಬಂದಾಗ ನಾನು ವಿನಯ್ ಇದ್ದಿದ್ರೆ ಚೆನ್ನಾಗಿರೋದು ನಮ್ಮ ಪ್ಲೇಸಲ್ಲಿ, ನಾವು ಆ ಪ್ಲೇಸಲ್ಲಿ ಇದ್ದಿದ್ದೆ. ಬಟ್ ಆ್ಯಸ್ ಆಫ್ ನಾವು ಈಗೇನು ನಾವು ಚೇಂಜಸ್ ಮಾಡೋಕ್ಕಾಗಲ್ಲ. ಬಟ್ ವಿ ಆರ್ ಹ್ಯಾಪಿ. ಆ ಕ್ಷಣಕ್ಕೆ ನೋವುಗಳು, ಬೇಜಾರುಗಳಿರುತ್ತೆ. ಬಟ್ ಇವಾಗ ಎಂಡ್ ಆಫ್ ದಿ ಡೇ ಅದು ಮುಗಿದೋಗಿದೆ. ಅವನು ಅವತ್ತು ಫ್ರೆಂಡು, ಇವತ್ತು ಫ್ರೆಂಡು, ಅವ್ನು ಮುಂದಕ್ಕೂ ನನ್ನ ಫ್ರೆಂಡ್ ಆಗಿರ್ತಾನೆ. ಆಮೇಲೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಅವನಿಗೆ, ಒಳ್ಳೇದಾಗಲಿ. ಇಲ್ಲಿಂದ ಅವ್ನ ಕೆರಿಯರ್ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ, ಸಂಜುದು ಚೆನ್ನಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ.
ಸಹನಾ, ಇಲ್ಲಿವರೆಗೂ ಹೊರಗಡೆ ಹೋದ್ರೆ ಅರ್ಜುನ್ ಸರ್ ಅಷ್ಟೇ ಫೋಟೋ ತಗೊಳ್ತಾ ಇದ್ರು ಅನ್ಸುತ್ತೆ ಬಹುಶಃ ಹುಡುಗಿರು. ಈಗ ನಿಮ್ಗೂ ಫ್ಯಾನ್ಸ್ ಕ್ರಿಯೇಟ್ ಆಗಿರ್ತಾರೆ. ಆ ಪ್ರೀತಿ ಸಿಕ್ಕಿದ್ದು ಕರ್ನಾಟಕ ಜನರಿಂದ ಮತ್ತೆ ನಿಮ್ ಪರ್ಫಾರ್ಮೆನ್ಸ್ ಇಂದ. ಸೊ ಫೈನಲ್ ವರ್ಡ್ಸ್. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಫೋಟೋ ಈ ಥರ ಆಗಿರೋದು ಉಂಟು. ಆ್ಯಕ್ಚುಲಿ ನನಗೆ ಕ್ಯಾಮ್ರಾ ಕೊಟ್ಬಿಟ್ಟು ಅವ್ರ ಜೊತೆ ಹೋಗಿ ಫೋಟೋ ಇಡ್ಸ್ಕೊಳೋರು ಉಂಟು. ಅಂದರೆ ನೀವು ಫೋಟೋ ಹಿಡೀರಿ, ಒಂದು ನಿಮಿಷ ನಾನು ಅವ್ರ ಪಕ್ಕ ನಿಂತ್ಕೋತೀನಿ ಅಂತ. ಆ ಥರ ಎಕ್ಸ್ಪೀರಿಯೆನ್ಸು ಆಗಿದುಂಟು. ಈಗ ಜೊತೆಲಿ ನಿಲ್ಸಿ ಮೇಡಮ್ ನೀವು ಬನ್ನಿ ಜೊತೆಲಿ ಫೋಟೋ ಕೇಳಿಸೋದು ಇದೇ ಒಂಥರ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನಗೆ. ಅದಕ್ಕೆಲ್ಲ ಕ್ರೆಡಿಟ್ ಇವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಿಕಾಸ್ ನನ್ನಲ್ಲಿ ಇದ್ದಿದ್ದು ಒಂದು ಹಿಡನ್ ಟ್ಯಾಲೆಂಟ್ ನನ್ನ ಒಳಗಡೆ ಏನಿದೆ ಅಂದ್ಬಿಟ್ಟು ಅದನ್ನು ಹೊರಗಾಕಿದೆ ಇವರು ಶೋ ಒಪ್ಕೊಂಡು ಕರ್ಕೊಂಡು ಹೋಗಿರಲಿಲ್ಲ ಅಂದರೆ ಮೇ ಬಿ ನಂದು ಒಳಗಡೆ ನನಗೆ ಗೊತ್ತಿಲ್ಲದಿರೋ ಟ್ಯಾಲೆಂಟ್ ಇದೆ ಅಂತ ನನಗೆ ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸರ್, ಹಿಂದೆಲ್ಲ ರಾಜಾರಾಣಿ ಶೋನಲ್ಲಿ ಕಂಪ್ಲೇಂಟ್ಸ್ ಮಾಡ್ತಿದ್ರು ದಂಪತಿಗಳು. ನೀವು ಅಲ್ಲಿಗೆ ಶೋಗೆ ಹೋದ್ಮೇಲೆ ನೀವು ಅವ್ರ ವೈಫ್ನ ಅಂದ್ರೆ ಸಹನಾನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ, ಬಾಂಡಿಂಗ್ ಇನ್ನೂ ಜಾಸ್ತಿ ಆಯ್ತಾ? ಒಂದೇ ಕಂಪ್ಲೇಂಟ್ ಮಾಡಿದ್ದ ಅವಳು, ಅದನ್ನ ಅವಳು ಪ್ರೂವ್ ಮಾಡ್ಕೊಂಡ್ಬಿಟ್ಲು. ನಾನು ಅದನ್ನ ಸ್ಯಾಟಿಸ್ಫೈ ಮಾಡ್ಬಿಟ್ಟೆ ಅವಳಿಗೆ ಕಂಪ್ಲೇಂಟ್ ಇದ್ದಿದ್ದೇನೆಂದ್ರೆ ನನಗೆ ಅಪ್ರಿಷಿಯೇಟ್ ಮಾಡಲ್ಲ ಏನು ನೀನು, ಅಂದ್ರೆ ಒಳ್ಳೆ ಅಡುಗೆ ಮಾಡ್ದಂಗೆ ನೀನು ಅಪ್ರಿಷಿಯೇಟ್ ಮಾಡಲ್ಲ, ಒಳ್ಳೆ ಬಟ್ಟೆ ಹಾಕೊಂಡಂಗೆ ಅಪ್ರಿಷಿಯೇಟ್ ಮಾಡಲ್ಲ, ಬರೀ ನಿನ್ನ ಲೋಕದಲ್ಲೇ ನೀನು ಇಡ್ತೀಯಾ ಅಂತ. ಊಟ ಬಟ್ಟೆ ಅಂತ ಅಲ್ಲ, ಪ್ರತಿಯೊಂದು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೂ ಏನಿಲ್ಲ ಕಂಪ್ಯಾರಿಸನ್ ಜಾಸ್ತಿ ಇತ್ತು, ಅಪ್ರಿಸಿಯೇಷನ್ ಕಮ್ಮಿ ಇತ್ತು. ಬಟ್ ಈಗ ಉಲ್ಟಾ ಆಗ್ಬಿಟ್ಟಿದೆ. ಈ ಶೋನೇ ಅವಳಿಗೆ ಬಿಟ್ಕೊಟ್ಬಿಟ್ಟೆ. ಈ ಜನಗಳೇ ನೀನು ಅಪ್ರಿಷಿಯೇಟ್ ಮಾಡಲಿ, ನಾನು ಮಾಡೋದೇನು ಅಂತ ಅವಳು ಪ್ರೂವ್ ಮಾಡ್ಕೊಂಡ್ಲು ಅವಳ ಟ್ಯಾಲೆಂಟಿಂದ. ಆ್ಯಂಡ್ ನಿಮ್ಮ ವಾಹಿನಿ ಮುಖಾಂತರ ನಾನು ಇನ್ನೊಂದು ಪರ್ಸ್ನಲ್ ಆಗಿ ಹೇಳೋದೇನು ಅಂದರೆ, ಎಸ್ಪೆಷಲಿ ಈ ಶೋಗೆ ನಾವು ಒಪ್ಕೊಳೋದಕ್ಕೆ ಮೇಯ್ನ್ ರೀಸನ್ನೇ ನಮ್ಮ ಪ್ರಕಾಶ್ ಸರ್, ಶೋ ಡೈರೆಕ್ಟ್ರು, ಆಮೇಲೆ ಚೈತ್ರ ಅವರು. ಐ ಥಿಂಕ್ ಅವ್ರು ಕನ್ವಿನ್ಸ್ ಮಾಡಲಿಲ್ಲ ಅಂದಿದ್ರೆ ಇಂಥ ಒಂದು ಮೆಮೊರಿ, ಇಂಥ ಒಂದು ಫೇಮ್ ಸಿಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಲೋಕೇಶ್ ಪ್ರೊಡಕ್ಷನ್ ಅವರಲ್ಲಿ ಇದು ನನ್ನ 3ನೇ ಪ್ರಾಜೆಕ್ಟ್. ಸೃಜನ್ ಸರ್ ಅವ್ರದ್ದು ಫಸ್ಟ್ 2 ಪ್ರೊಡಕ್ಷನ್ನು ಡ್ಯಾನ್ಸಿಂಗ್ ಚಾಂಪಿಯನ್ ಆಗಿರ್ಬೋದು, ಫ್ಯಾಮಿಲಿ ಯಂಗ್ಸ್ಟರ್ ಆಗಿರ್ಬೋದು, ಅವ್ರ ಪ್ರೊಡಕ್ಷನಲ್ಲಿ ಮಾಡಿದ್ದು. ಲೋಕೇಶ್ ಪ್ರೊಡಕ್ಷನ್ ಅವ್ರಿಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಐ ಥಿಂಕ್ ಲಿಸ್ಟ್ ನಾನು ಹೆಸರು ಹೇಳ್ತಾ ಹೋದರೆ ಇಷ್ಟು ದೊಡ್ಡ ಲಿಸ್ಟ್ ಇದೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಕೊರಿಯೋಗ್ರಫರ್ ಸಾಗರ್ ಗೌಡ, ವಂಡರ್ಫುಲ್ ಕೊರಿಯೋಗ್ರಫರ್, ಫ್ಯೂಚರಲ್ಲಿ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ ಆಗೋ ಎಲ್ಲ ಚಾನ್ಸಸ್ಸು ಇದೆ. ಇಡೀ ನಮ್ಮ ಪ್ರಶಾಂತ್ ನಾಯಕ್ ಸರ್ ಆಗಿರ್ಬೋದು, ಬಿಸ್ನೆಸ್ ಹೆಡ್ ಆಗಿರೋರು ಅವರಾಗಿರ್ಬೋದು, ರಮ್ಯಾ, ಪ್ರಭಾ, ಚೈತ್ರ, ವಿಜಯ್ ಸರ್, ಅಭಿ, ಐ ಥಿಂಕ್ ಥ್ಯಾಂಕ್ ಯು ಇಡೀ PCR ಟೀಮ್, ಟೆಕ್ನಿಷಿಯನ್ಸ್ ಟೀಮ್, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡ್ಯಾನ್ಸರ್ಸ್ಗಳು. ಅವ್ರ ಬಗ್ಗೆ ನೋಡಿ ನಾವು ಹೇಳ್ತಾನೆ ಇಲ್ಲ. ನಮ್ಮ ಜೊತೆಲಿ ಡ್ಯಾನ್ಸ್ ಮಾಡಿದವರಂತೂ ಅವರ ಒಂದು ಸಪೋರ್ಟ್ ಇಲ್ಲ ಅಂದರೆ ಖಂಡಿತ ಆಗ್ತಿರಲಿಲ್ಲ. ನಮ್ಮ ಸಾಗರ್ ಟೀಮ್, ಏನು DVS ಟೀಮ್ ಇದೆ, ಎಕ್ಸಲೆಂಟ್ ಟೀಮ್. ದಯವಿಟ್ಟು ನನ್ನ ಮುಖಾಂತರ ಅವ್ರಿಗೆ ನಮ್ಮ ವಿಶಸ್ನ ಕನ್ವೆ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓವರಾಲ್ ರಾಜಾರಾಣಿ ಟೀಮ್ ಅಂತಂದರೆ ಎಲ್ಲರೂ ಸೇರ್ಕೊತೀವಿ ಅದರಲ್ಲಿ. ಆಮೇಲೆ ಕಂಟೆಸ್ಟೆಂಟ್ಸ್ಗಳು ಅವ್ರ ಸಪೋರ್ಟು ಕೂಡ, ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕ್ಲ್ಯಾಪ್ ಮಾಡ್ತಿರ್ತಾರೆ, ಅವ್ರ ಸಪೋರ್ಟ್ನು ಕೂಡ ನಾವು ಮರೆಯೋಂಗಿಲ್ಲ. ಇನ್ ಮೀನ್ ಟೈಮ್ ಒಂದಷ್ಟು ಇನ್ಸಿಡೆಂಟ್ಗಳು ಅವರು ಕೂಡ ನಮ್ಮನ್ನು ಇನ್ನೂ ಪ್ರೊವೋಕ್ ಮಾಡಿ ನಮ್ಗೆ ಇನ್ನೂ ಚೆನ್ನಾಗಿ ಮಾಡೋ ಥರ ಮಾಡಿದರೆ ಆ ಕಂಟೆಸ್ಟೆಂಟ್ಸ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓವರಾಲ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಐ ಥಿಂಕ್ ಇವತ್ತು ಅರ್ಜುನ್ ಯೋಗಿ, ಸಹನಾ ಇವತ್ತು ಎಲ್ಲರಿಗೂ ರೀಚ್ ಆಗಿ ನಮ್ಮ ಡ್ಯಾನ್ಸ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ಬಹುಶಃ ನೀವು ಅಂದರೆ ಅವರು ರನ್ನರ್ ಅಪ್ ಆಗಿದ್ರು ಕೂಡ ಇಲ್ಲ ನಾನು ವಿನ್ನಿಂಗ್ ಅನ್ನುವಂಥ ಒಂದು ಆತ್ಮವಿಶ್ವಾಸ, ಭರವಸೆ, ಜೊತೆಗೆ ಗೆದ್ದಿರೋ ತಂಡಕ್ಕೆ ಅಂದರೆ ಸಂಜಯ್ ಮತ್ತು ಮೇಘಾ ಟೀಮ್ಗೆ ಅಂದರೆ ಅವ್ನು ನನ್ನ ಗೆಳೆಯ, ಅವ್ನು ಗೆದ್ದ ಅನ್ನೋ ಕೆಲವರೆಲ್ಲ ಅಂದರೆ ನಮಗಿಂತ ಅವ್ರು ಗೆದ್ಬಿಟ್ರೆ ಒಂದಿಷ್ಟು ಅಂದರೆ ನಾನು ಗೆಲ್ಲಬೇಕಾಗಿತ್ತು ಅನ್ನುವಂಥ ಅಸೂಯೆ ಇರುತ್ತೆ. ಬಟ್ ಆದರೆ ನಮ್ಮ ಯೋಗಿ ಸರ್ಗೆ ಅದಿಲ್ಲ, ಅವ್ನು ಗೆದ್ದಿದ್ದಾನೆ, ಇನ್ನೂ ಒಳ್ಳೇದಾಗಬೇಕು, ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅಂತಲೂ ಹೇಳಿದ್ರು. ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನನ್ನೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ನಾನು ಕೂಡ ಅವ್ರಿಗೆ ಅಂದರೆ ನಾನು ಇಂಡಸ್ಟ್ರಿಗೆ ಬಂದು 5-6 ವರ್ಷ ಆಯಿತು. 5-6 ವರ್ಷದಿಂದ ನೋಡ್ತಿದ್ದೀನಿ, ಸಾಕಷ್ಟು ಪಾತ್ರಗಳನ್ನು, ಚಾಲೆಂಜಿಂಗ್ ಪಾತ್ರಗಳನ್ನೇ ಮಾಡ್ತಾ ಇದ್ದಾರೆ. ಅವರಿಗೆ ದೊಡ್ಡ ಮಟ್ಟದ ಗೆಲುವು ಸಿಗಬೇಕು ಅನ್ನೋದು ಆ್ಯಸ್ ಎ ಆಡಿಯನ್ ಆಗಿ, ಆ್ಯಸ್ ಎ ಸಿನಿಮಾ ಪ್ರೇಮಿಯಾಗಿ ನಾನು ಕೂಡ ಕನಸು ಕಾಣ್ತಾ ಇದ್ದೀನಿ. ಆದಷ್ಟು ಬೇಗ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ನಮ್ಮ ಸಿನಿಮಾ ಪ್ರೇಮಿಗಳನ್ನು ರಂಜಿಸ್ತಾ ಇರಲಿ, ಒಂದು ಬಿಗ್ ಬ್ರೇಕ್ ಸಿಗಲಿ, ಕರ್ನಾಟಕದಲ್ಲಿ ಅವ್ರನ್ನ ಇಷ್ಟಪಡುವಂಥ ಅವ್ರ ಸಂಖ್ಯೆ ಇನ್ನೂ ಹೆಚ್ಚಾಗಲಿ, ಜೊತೆಗೆ ದೊಡ್ಡ ಮಟ್ಟದ ಸಂಭಾವನೆ ತಗೊಂಡು ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಅನಿಸ್ಕೊಳ್ಳಿ ಅನ್ನೋಂಥದ್ದೇ ಆ್ಯಸ್ ಎ ಆಡಿಯನ್ ಆಗಿ ನನ್ನ ಕನಸು ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.